ಸಭಾಪತಿಗಳು ಹಾಗೂ ಶಾಸಕರು ಆಗಿರುವಂತಹ ಡಾಕ್ಟರ್ ಯುಟಿ ಖಾದರ್ ಇವರು ಉಪಸ್ಥಿತರಿದ್ದಾರೆ. ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೂತನವಾಗಿ ನಿರ್ಮಾಣಗೊಂಡಂತಹ ಕುಕ್ಕುರಕಟ್ಟೆ ಬಸ್ಸು ತಂಗುದಾಣ ಸಭಾಪತಿಗಳು ಡಾಕ್ಟರ್ ಯುಟಿ ಖಾದರ್ ಹಾಗೂ ಮೈತ್ರಿ ಟ್ರಸ್ಟ್ ನ ಅಧ್ಯಕ್ಷರು ಶ್ರೀಯುತ ಪ್ರಭಾಕರ್ ಆಳ್ವ, ಬೆಳ್ಮ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಶ್ರೀಮತಿ ರಜಿಯಾ, ಜಾಸ್ಮಿನ್ ಪ್ರೈಡ್ ನ ಚೇರ್ಮನ್ ಆಗಿರುವಂತಹ ಮೆಹಮೂದ್, ನಿತ್ಯಾನಂದ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಬು ಬಂಗೇರ, अमृतंगमय ओम शांति शांति शांति। ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿರುವಂತಹ ಗೌರವಾನ್ವಿತ ಸಭಾಧ್ಯಕ್ಷರು ಡಾಕ್ಟರ್ ಯುಟಿ ಖಾದರ್ ಇವರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಮೈತ್ರಿ ಟ್ರಸ್ಟ್ ನ ಅಧ್ಯಕ್ಷರು, ಬೆಳ್ಮ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಜಾಸ್ಮಿನ್ ಪ್ರೈಡ್ ಇವರ ಚೇರ್ಮನ್ ಇವರೆಲ್ಲರ ಸಮಕ್ಷಮದಲ್ಲೇ ನೂತನ ಬಸ್ ಸಂವಿಧಾನದ ಉದ್ಘಾಟನೆ ಹಾಗೂ ಸ್ಥಳ ನಾಮಫಲಕದ ಅನಾವರಣಗೊಂಡಿದೆ. विघ्न विनाशक पाद नमस्ते 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 नमः। ಪ್ರಥಮವಾಗಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರುವ ನಿಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ನನ್ನ ನಮನಗಳನ್ನು ಸಮರ್ಪಿಸಿಕೊಂಡು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಲವು ದಿನಗಳಿಂದ ನಮ್ಮ ಕಷ್ಟಗಳು ಈ ದಿನ ಎಲ್ಲ ನಿವಾರಣೆ ಆಗಿದೆ. ಈ ಭಾಗದಲ್ಲಿ ಒಂದು ಬಸ್ಸು ತಂಗುದಾಣವಿಲ್ಲದೆ ಮಳೆಗಾಲದಲ್ಲಿ ಮಳೆ ಬರುವಾಗ ಕೂಡ, ಬಿಸಿಲಿದ್ದಾಗ ಕೂಡ ಕೊಡೆ ಹಿಡಿದು ಕಾಯುವಂಥ ಒಂದು ಪ್ರಮೇಯ ಇತ್ತು. ಅದು ಈ ಸಂದರ್ಭದಲ್ಲಿ ನಮ್ಮ ದಾನಿಗಳಾದ ಶ್ರೀ ಪ್ರಭಾಕರ್ ಆಳ್ವ, ಮೈತ್ರಿ ಟ್ರಸ್ಟ್ ನಿರ್ದೇಶಕರಾದ ಪ್ರಭಾಕರ್ ಆಳ್ವರ ಮೂಲಕ ಅದು ನಿವಾರಣೆ ಆಗಿದೆ. ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಬಸ್ಸು ತಂಗುದಾಣದ ಕಾರ್ಯಕ್ರಮವನ್ನು ಶ್ರೀಯುತ ನಮ್ಮ ಕ್ಷೇತ್ರದ ಶಾಸಕರಾದ, ಅದೇ ರೀತಿ ನಮ್ಮ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಂಡಾಗ ಅವರು ಭಾರಿ ಪ್ರೀತಿಯಿಂದ, ನಮ್ಮ ಊರಿನ ಪ್ರೀತಿಯಿಂದ, ಅದೇ ರೀತಿ ಪ್ರಭಾಕರ್ ಆಳ್ವರ ಅವರ ಪ್ರೀತಿಯಿಂದ ಅವರು ಒಪ್ಪಿಕೊಂಡಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಯುತ ಪ್ರಭಾಕರ್ ಆಳ್ವ ಇವರು ಈ ಒಂದು ಬಸ್ಸು ತಂಗುದಾಣವನ್ನು ನಮಗೆ ದಾನವಾಗಿ ನೀಡಿದ ಪ್ರಭಾಕರ್ ಆಳ್ವರವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇವರನ್ನು ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷರು ಶ್ರೀಯುತ ಬಾಬು ಬಂಗೇರ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲ್ಲಿ ಕಾಣ್ತಿರುವ ಸಂಕೀರ್ಣದ ಅವರು ಚೇರ್ಮನ್, ಜಸ್ಮಿನ್ ಪ್ರೈಡ್ ಇದರ ಚೇರ್ಮನ್ ಆಗಿರುವ ಮೆಹಮೂದ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸಾಯಿ ಕಾಂಪ್ಲೆಕ್ಸ್ ನ ಮಾಲಕರಾಗಿರುವಂತಹ ಶ್ರೀಯುತ ಜನಾರ್ದನ್ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅದೇ ರೀತಿ ಕೊಂಡಾನ ಪಿಲಿಚಾಮುಂಡಿ ಬಂಟ ಮುಂಡತ ಇದರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರ್ಷರಾಜ್ ಮುದ್ದಿರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಶ್ರೀಯುತ ಬೇಬೇಂದ್ರ ಮರ್ಕೇದು ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಗ್ರಾಮದ ಪ್ರಥಮ ಪ್ರಜೆ ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಜಿಯರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಸಂಧ್ಯಾ ಚಂದ್ರಹಾಸ್ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯರು, ನನ್ನ ಬಾಲ್ಯದ ಗೆಳೆಯ ರವಿರಾಜ್ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ರವಿರಾಜ್ ಶೆಟ್ಟಿ ಜಾರ್ಲಗಟ್ಟೆ. ಇವರಿಗೆ ರವಿ ಕುಕ್ಕುದಗಟ್ಟೆ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದ ನಮ್ಮ ಈ ಊರಿನವರಾದ ಶ್ರೀ ವಿಜಯ ಕೃಷ್ಣಪ್ಪ ಈ ಕೃಷ್ಣಪ್ಪರವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ಯಶಸ್ವಿನಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಪಂಚಾಯತ್ ಸದಸ್ಯರಾದ ಪುಷ್ಪಲತಾ ರೈ ಇವರಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ರಂಜಿನಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವರು ಪಂಚಾಯತ್ ಸದಸ್ಯರಾದ ಪಾವನ ಪದ್ಮನಾಭ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ಪ್ರೇಮಲತಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಮುಖ ಒಂದು ರೂವಾರಿ ಅಂತ ಹೇಳ್ಬೋದು ನಮ್ಮ ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಬಾಬು ಬಂಗೇರ್ ಅವರು. ಇಲ್ಲಿ ಈ ಒಂದು ಹೆಸರನ್ನು ಹಲವು ವರ್ಷಗಳ ಹಿಂದೆ ನಿತ್ಯಾನಂದ ನಗರ ಅಂತ ಹೇಳುವುದರಲ್ಲಿ ಅವರದ್ದು ಪ್ರಮುಖ ಪಾತ್ರ ಇದೆ. ಅವರು ಈಗ ಈ ಪ್ರಸ್ತುತ ಅವರು ಈಗ ನಮ್ಮ ಈ ಸಮಿತಿ ಅಧ್ಯಕ್ಷರು. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ಇವರಿಗೆ ಗಣೇಶ್ ಕುಕ್ಕುದಕಟ್ಟೆ ಇವರು ಗೌರವಿಸಬೇಕಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಬೆಳ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಯೂಸುಫ್ ಬಾವರು ಕೂಡ ನಮ್ಮ ಜೊತೆ ಬಂದು ಸೇರಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸತೀಶ್ ಕುಕ್ಕುದಗಟ್ಟೆ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಬಹಳ ಖುಷಿ ಆಗ್ತಿದೆ. ಪ್ರಭಾಕರ್ ಆಳ್ವರ ಮನೆಯವರು ಕೂಡ ಬಂದಿದ್ದಾರೆ. ಅವರ ಶ್ರೀಮತಿಯವರು ಕೂಡ ಮುಂಚೆ ಇದ್ದಾರೆ. ಇವಾಗ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಟೀಚರ್ ರತ್ನಾವತಿ ಟೀಚರ್, ಅದೇ ರೀತಿ ಸದಾ ಮಾಸ್ಟರ್ ಎಲ್ಲರೂ ಇದ್ದಾರೆ. ಅದೇ ರೀತಿ ಜಸ್ಮಿನ್ ಪ್ರೈಡ್ ಇದರ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವುದು ನಮಗೆ ಬಹಳ ಖುಷಿ ತಂದಿದೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸೇರಿರುವ ನಿಮಗೆಲ್ಲರಿಗೂ ಸ್ವಾಗತಿಸ್ತಾ ಈಗ ಭಾಷಣವನ್ನು ಕೂಡ ತಿಳಿಸುತ್ತೇನೆ. ಮಾಗಣೆ ದೇವರಾದ ಸೋಮನಾಥನನ್ನು ಸ್ಮರಿಸಿಕೊಂಡು ಈ ಶುಭ ದಿನದಂದು ಕುಕ್ಕದಕಟ್ಟೆ ಬಸು ತಂಗುದಾಣವನ್ನು ದೀಪ ಪ್ರಜ್ವಲನದೊಂದಿಗೆ ಉದ್ಘಾಟಿಸಿ ಸ್ಥಳನಾಮ ಫಲಕವನ್ನು ಅನಾವರಣ ಮಾಡಿದ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಪತಿಗಳು ಹಾಗೂ ಮಂಗಳೂರು ವಿಧಾನಸಭೆಯ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಡಾಕ್ಟರ್ UT ಖಾದರ್ ಸರ್ ಅವರೇ, ನಮ್ಮ ಹಿರಿಯರು, ಮಾರ್ಗದರ್ಶಕರು ಹಾಗೂ ಈ ಸುಸಂದರ್ಭದಲ್ಲಿ ಕುಕ್ಕದಕಟ್ಟೆ ಬಸು ತಂಗುದಾಣ ಹಾಗೂ ಸ್ಥಳನಾಮ ಫಲಕವನ್ನು ಜನತೆಗೆ ಉದಾರ ಕೊಡುಗೆಯಾಗಿ ನೀಡಿದ ಮೈತ್ರಿ ಟ್ರಸ್ಟ್ನ ನಿರ್ದೇಶಕರಾದ ಶ್ರೀ ಪ್ರಭಾಕರ ಆಳ್ವರವರೇ, ಬೆಳ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ರಜಿಯಾರ್ ಅವರೇ, ಜಸ್ಮಿ ಪ್ರೈಡ್ ಸಂಸ್ಥೆಯ ಚೇರ್ಮನ್ ಆದ ಜನಾಬ್ ಮೆಹಮೂದ್ ಅವರೇ, ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಬಾಬು ಬಂಗೇರ್ ಅವರೇ, ಕೊಂಡಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಹರ್ಷರಾಜ್ ಮುದ್ದಿರ್ ಅವರೇ, ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಅಣ್ಣ ತಮ್ಮಂದಿರೇ, ಮಕ್ಕಳೇ, ಮಹಿಳೆಯರೇ, ತಮ್ಮೆಲ್ಲರ ಅಮೂಲ್ಯ ಸಮಯವನ್ನು ಬದಿಗೊತ್ತಿ ಈ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೆರೆದಿರುವ ಎಲ್ಲರಿಗೂ ವಂದಿಸುತ್ತಾ, ಹಳೆ ಬೇರು ಹೊಸ ಚಿಗುರು ಎಂಬ ನಾಣ್ಣುಡಿಯಂತೆ ನಿತ್ಯಾನಂದ ನಗರದಲ್ಲಿ ಕುಕ್ಕದಕಟ್ಟೆ ಬಸ್ಸು ತಂಗುದಾಣ ಇದೀಗ ಲೋಕಾರ್ಪಣೆಗೊಂಡಿದೆ. ಬಹುಶಃ ಪ್ರತಿಯೊಂದು ಊರಿನ ಹೆಸರಿಗೆ ತನ್ನದೇ ಆದ ಹಿನ್ನೆಲೆ ಇದೆ. ಅಂತಹ ಹಿನ್ನೆಲೆ ಇರುವ ಸ್ಥಳಗಳಲ್ಲಿ ಕುಕ್ಕದಕಟ್ಟೆ ಒಂದು.
ಸರಿಸುಮಾರು 80 ವರ್ಷದ ಹಿಂದೆ ಎತ್ತಿನ ಗಾಡಿಯಲ್ಲಿ ಸರಕು ಸರಂಜಾಮುಗಳನ್ನು ಹೇರಿಕೊಂಡು ವ್ಯಾಪಾರಕ್ಕಾಗಿ ಹೋಗುತ್ತಿದ್ದ ಕಾಲವದು. ಆ ಸಮಯದಲ್ಲಿ ವ್ಯಾಪಾರ ಕೇಂದ್ರ ಉಳ್ಳಾಲದಿಂದ ಆರಂಭಗೊಂಡು ತೊಕ್ಕೊಟ್ಟು ಪುತ್ತಾರು ಹಾದಿಯಾಗಿ ಕುಕ್ಕದಕಟ್ಟೆಯಾಗಿ ದಾಟಿಕೊಂಡು ದೇರ್ಲಗಟ್ಟೆಯಾಗಿ ದೂರದ ಉಡುಪಿಗೆ ಸಾಗುತ್ತಿದ್ದರಂತೆ. ಎತ್ತಿನ ಗಾಡಿಯಲ್ಲಿ ಹೋಗುವವರು ಕಾಲ್ನಡಿಗೆಯಲ್ಲಿ ಹೋಗುವವರು ಗುಂಪಾಗಿ ಹೋಗುತ್ತಿದ್ದರು. ಯಾಕೆಂದರೆ ಸಾಗುವ ಹಾದಿಯ ಎರಡೂ ಬದಿಗಳು ಭಯಾನಕ ಕಾಡಿನಿಂದ ತುಂಬಿದ್ದು ಹುಲಿ ಚಿರತೆಗಳ ವಾಸಸ್ಥಾನವಾಗಿತ್ತು. ಹಗಲು ಸಮಯದಲ್ಲಿ ಇವುಗಳ ಗರ್ಜನೆ ಕೇಳಿಸುತ್ತಿತ್ತು ಎಂದು ಇಲ್ಲಿಯ ಹಿರಿಯರಾದ ದಿವಂಗತ ದಾಸಣ್ಣ ನಾರಾಯಣವರು ಹೇಳುತ್ತಿದ್ದುದನ್ನು ನಾವು ಕೇಳಿದ್ದೇವೆ. ಇದೀಗ ನಾವೆಲ್ಲರೂ ದೂರದಿಂದಲೇ ಕಾಣಬಹುದಾದ ತಳದಲ್ಲಿ ನೆಲೆಯಾಗಿರುವ ತನಿಯಜ್ಜನ ಕಲ್ಲು ಆ ಸಮಯದಲ್ಲಿ ದುರ್ಗಮ ಕಾಡಿನ ಒಳಗಡೆ ಇದ್ದು ಅದನ್ನು ತಲುಪಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಸಮಯ ಕೊರಗಜ್ಜನ ಸಾನ್ನಿಧ್ಯದ ಕೂಗಳತೆ ದೂರದಲ್ಲಿ ಇದೀಗ ನಮ್ಮ ನಿತ್ಯಾನಂದ ಸೇವಾ ಸಮಿತಿಯ ಬಯಲು ಮಂಟಪದ ಎದುರುಗಡೆ ಇರುವ ಜಸ್ಟ್ ಬೇಕ್ ಕಟ್ಟಡ ಇರುವ ಜಾಗದ ಬಳಿ ಬೃಹತ್ತಾದ ಮಾವಿನ ಮರ ಇತ್ತು. ಮುರಕಲ್ಲಿನ ಒತ್ತತ್ತಾದ ಹಂದರಗಳೇ ಆ ಮರಕ್ಕೆ ಪ್ರಾಕೃತಿಯ ಕಟ್ಟೆಯ ರೂಪ ಒದಗಿಸಿತ್ತು. ಪ್ರಯಾಣದ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಆ ಜಾಗ ತಲುಪುವಾಗ ಗುಡ್ಡದಲ್ಲಿರುವ ಕೊರಗಜ್ಜನಿಗೆ ದೂರದಲ್ಲಿಯೇ ಕೈಮುಗಿದು ತಮ್ಮ ಜೊತೆಗೆ ತಂದಿರುವ ಅಡಿಕೆ ವೀಳೆಲೆಯನ್ನು ಈ ಕುಕ್ಕದ ಕಟ್ಟೆಯಲ್ಲಿ ಭಕ್ತಿಯಿಂದ ಸಮರ್ಪಿಸಿ ಸ್ವಾಮಿ ತನಿಯಜ್ಜ ಎಂಕೆ ನೀಯೇ ಕಾಪುಲೆಂದು ಅಡ್ಡಬಿದ್ದು ಅಲ್ಲೇ ಸ್ವಲ್ಪ ಹೊತ್ತು ವಿರಮಿಸಿ ನಂತರ ತೆರಳುತ್ತಿದ್ದರಂತೆ. ಇಲ್ಲಿ ತನಿಯಜ್ಜನಿಗೆ ನಮಿಸಿ ಮುನ್ನಡೆದರೆ ಎಲ್ಲ ಅಂದುಕೊಂಡ ಕಾರ್ಯಗಳು ನೆರವೇರುತ್ತದೆ ಎಂಬ ವಿಶ್ವಾಸ ಅಂದಿನಿಂದ ಇಂದಿನವರೆಗೂ ಜನಮಾನಸದಲ್ಲಿ ಭದ್ರವಾಗಿದೆ. ಇಂತಹ ಕುಕ್ಕದಕಟ್ಟೆ ಮಾಣಿ ಉಳ್ಳಾಲ ರಸ್ತೆ ನಿರ್ಮಾಣ ಸಮಯದಲ್ಲಿ ತೆರವುಗೊಳಿಸಲ್ಪಟ್ಟಿತು ಎಂದು ನಮ್ಮೊಂದಿಗಿರುವ ಬಗಂಬಿಲದ ಶಿವಪ್ಪಣ್ಣವರ ಮಾತು ತುಂಬ ಬೇಸರ ಮೂಡಿಸುತ್ತದೆ. ಕಾಲದ ಪ್ರವಾಹದಲ್ಲಿ ಆ ಮಾವಿನ ಮರ ಕಾಣದಾದರೂ ಅದರ ಅಸ್ಮಿತೆ ಕಂಪು ಈವರೆಗೆ ಮಣ್ಣಿನಲ್ಲಿ ಹೊರಸೂಸುತ್ತಲೇ ಇದೆ. ಈ ಅಸ್ಮಿತೆಯ ಕಂಪಿನ ನೆನಪಲ್ಲಿ ಕುಕ್ಕದಕಟ್ಟೆ ಬಸ್ಸು ತಂಗುದಾಣ ನಿರ್ಮಾಣವಾಗಿದೆ ಎಂದರೆ ಅತಿಶಯೋಕ್ತಿ ಆಗಲಾರದು. ಕೆಲವರಿಗೆ ನಾಮಫಲಕ ನೋಡುವಾಗ ಕುಕ್ಕದಕಟ್ಟೆ ಹೆಸರು ಇದೆ, ನಿತ್ಯಾನಂದ ನಗರ ಹೆಸರು ಇದೆ, ಇದೇನೆಂದು ಎರಡೆರಡು ಹೆಸರು ಎಂಬ ಜಿಜ್ಞಾಸೆ ಕಾಡಬಹುದು. 1980ರಲ್ಲಿ ಅವಧೂತ ಶ್ರೀ ನಿತ್ಯಾನಂದರ ಶಿಷ್ಯರಾದ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮಿಗಳ ಆಶೀರ್ವಾದದಂತೆ ನಿತ್ಯಾನಂದ ನಗರವೆಂದು ಹೆಸರು ಬದಲಾವಣೆ ಕಂಡ ಕುಕ್ಕದಕಟ್ಟೆ ಇದೀಗ ತನ್ನೊಂದಿಗೆ ನಿತ್ಯಾನಂದ ನಗರವನ್ನು ಅಂಚೆ ವಿಳಾಸದಲ್ಲಿ ಶಾಶ್ವತವಾಗಿ ಜೊತೆಗಿರಿಸುವುದು ಕೂಡ ದೈವ ನಿರ್ಣಯವೇ ಆಗಿದೆ. ಬಂಧುಗಳೇ, ಒಂದು ಕಾಲದಲ್ಲಿ ಜನವಸತಿ ಇಲ್ಲದ ಕುಕ್ಕದಕಟ್ಟೆಯಲ್ಲಿ ಈಗ ರಾತ್ರಿ 12 ಗಂಟೆ ತನಕ ವ್ಯಾಪಾರ ನಡೆಯುತ್ತದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಲು ಕೆಲವೊಮ್ಮೆ ನಮ್ಮ ಆರಕ್ಷಕರೇ ಸೈರನ್ ಹಾಕಿ ಎಚ್ಚರಿಸಬೇಕಾದ ಪ್ರಮೇಯ ಒದಗಿದೆ. ಹಾಗೆ ಒಂದು ಸಮಯದಲ್ಲಿ ಇಲ್ಲಿ ಪ್ರಯಾಣಿಕರಿಗೆ ಇಳಿಸದೆ ಸತಾಯಿಸಿದ್ದ ಬಸ್ಸುಗಳು ಇದೀಗ ಗಂಟೆಗಟ್ಟಲೆ ನಿಂತು ಒಡಲ ತುಂಬ ಜನರನ್ನು ಕಾಲೇಜು ವಿದ್ಯಾರ್ಥಿಗಳನ್ನು ತುಂಬಿಸಿ ಸಾಗುವಾಗ ನಮಗೆ ಈಗಲೂ ಆ ಶಾಲಾ ಮಕ್ಕಳನ್ನು ಬಸ್ಸಿಗೆ ಹತ್ತಿಸದೆ ಬಿಟ್ಟು ಹೋದ ದಿನಗಳ ನೆನಪಾಗುತ್ತದೆ. ಬಸ್ಸು ತಪ್ಪಿ ಕೆಲಸ ಕಳೆದುಕೊಂಡು ಪರಿತಪಿಸಿದ ಹಿರಿಯರ ಚಿತ್ರ ಕಣ್ಣ ಮುಂದೆ ಬರುತ್ತದೆ. ಆ ಸಮಯದಲ್ಲಿ ಇಲ್ಲಿ ಶಾಲಾ ಮಕ್ಕಳದ್ದು ಎಲ್ಲರಿಗೂ ಬೇಬಿ ಎಣ್ಣನೆ ಆಪತ್ ಬಾಂಧವರಾಗಿದ್ದರು ಎಂದರೆ ತಪ್ಪಾಗಲಿಕ್ಕಿಲ್ಲ. ಬೆಳಗಿನ ಶಾಲಾ ಸಮಯದಲ್ಲಿ ಇಲ್ಲಿ ಬಸ್ಸು ಮಕ್ಕಳನ್ನು ತುಂಬಿಸದೆ ಬಿಟ್ಟು ಹೋದರೆ ಈ ಬೇಬಿ ಅಣ್ಣನೆ ಎಷ್ಟೋ ಸಾರಿ ತೊಕ್ಕೂಟದ ಕಕ್ಷದಲ್ಲಿ ಉಚಿತವಾಗಿ ತಲುಪಿಸಿದ್ದು ಇದೆ. ಈ ಸವಿ ನೆನಪಿನೊಂದಿಗೆ ಹೊಸ ಬಸ್ಸು ತಂಗುದಾಣವನ್ನು ಸ್ವಚ್ಛವಾಗಿರಿಸಿಕೊಳ್ಳುವ ಬಾಧ್ಯತೆಗಳು ನಮಗೆಲ್ಲರಿಗೂ ಇದೆ ಎಂದು ಮನಗಾಣಬೇಕು. ಎಲ್ಲ ಜಾತಿ ಧರ್ಮದ ಜನಗಳು ಬಂದು ಸೇರುವ ಜಾಗ ಎಂದರೆ ಅದು ಸಾರ್ವಜನಿಕ ಬಸ್ ನಿಲ್ದಾಣ ಹಾಗೂ ಇನ್ನೊಂದು ರೈಲ್ವೆ ನಿಲ್ದಾಣ. ಇದೊಂದು ರೀತಿಯಲ್ಲಿ ಮಿನಿ ಭಾರತ. ನಾವು ಬಸ್ಸು ತಂಗುದಾಣವನ್ನು ಸ್ವಚ್ಛವಾಗಿ ಇರಿಸಿಕೊಂಡಷ್ಟು ಊರಿನ ಜನರ ಮನಸ್ಥಿತಿ ಜೀವನ ಶೈಲಿ ಹೇಗಿರಬಹುದೆಂದು ನೋಡುಗರಿಗೆ ಅರಿವಾಗದೇ ಇರದು. ನಾವು ಸ್ವತಃ ಊರಿನವರು ಪರ ಊರಿನಿಂದ ವಿದ್ಯಾಭ್ಯಾಸಕ್ಕಾಗಿ ವ್ಯಾಪಾರಕ್ಕಾಗಿ ನಾನಾ ಕಾರಣಗಳಿಂದ ಇಲ್ಲಿಗೆ ಬಂದವರು ನಮ್ಮವರೇ ಆಗಿದ್ದು ಪರಸ್ಪರ ಸಹಕಾರ ಸಹಬಾಳ್ವೆಯಿಂದ ಪರಿಸರವನ್ನು ಸ್ವಚ್ಛವಾಗಿರಿಸುವಲ್ಲಿ ಬದ್ಧರಾಗೋಣ ಎಂಬ ಮಾತು ಹೇಳುತ್ತಾ ಪ್ರಸ್ತಾವನೆ ಸಲ್ಲಿಸಲು ಅವಕಾಶ ನೀಡಿದ ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಮುಂದೆ ನೆರೆದಿರುವ ಎಲ್ಲ ಆತ್ಮೀಯರಿಗೂ ಮಗದೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಗುರುದೇವ, ಜೈ ನಿತ್ಯಾನಂದ. ತಂಗುದಾಣದ ನಿರ್ಮಾಣ ವೆಚ್ಚದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಮೈತ್ರಿ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಪ್ರಭಾಕರ್ ಆಳ್ವ ಇವರನ್ನು ಗೌರವಿಸುವಂತಹ ಒಂದು ಸುಸಂದರ್ಭ. ಇದನ್ನು ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಭಾಪತಿಗಳು ಕುಕ್ಕದಕಟ್ಟೆ ಇಲ್ಲಿಗೆ ಸುಸಜ್ಜಿತವಾದಂತಹ ಬಸ್ಸು ತಂಗುದಾಣವನ್ನು ನಿರ್ಮಾಣದ ವೆಚ್ಚವನ್ನು ವಹಿಸಿಕೊಂಡಿದ್ದು ಸಾಮಾಜಿಕ ಕಾರ್ಯಕ್ಕೆ ಮುಂದಾದ ನಿಮಗೆ ಅಭಿನಂದನೆಗಳು ಸರ್. ನಿಮ್ಮಿಂದ ಇಂತಹ ಮಹತ್ ಕಾರ್ಯಗಳು ಮುಂದೆಯೂ ಕೂಡ ಈ ಒಂದು ಪರಿಸರದಲ್ಲೇ ನಡೆಯಲಿ ಎಂಬ ಆಶಯ ನಮ್ಮದಾಗಿದೆ. ಸುಸಜ್ಜಿತ ಬಸ್ಸು ತಂಗುದಾಣದ ವ್ಯವಸ್ಥೆಯನ್ನು ಮಾಡಿರುವಂತಹ ಮೈತ್ರಿ ಟ್ರಸ್ಟ್ ಇದಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಶ್ರೀಯುತ ಪ್ರಭಾಕರ್ ಆಳ್ವ ಹಾಗೂ ದಂಪತಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೂತನ ಬಸ್ಸು ತಂಗುದಾಣದ ನಿರ್ಮಾಣದ ಆಳ್ವ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿತ್ಯಾನಂದ ಸೇವಾ ಸಮಿತಿ ಹಾಗೂ ಕುಕ್ಕುಡಗಟ್ಟೆ ಪರಿಸರದ ಎಲ್ಲ ನಾಗರಿಕರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಸುಸಂದರ್ಭ. ಮಂಗಳೂರಿಂದ ಮುಡುಪಿಗೆ ಸಂಪರ್ಕಿಸುವಂಥ ಈ ಒಂದು ಮುಖ್ಯ ರಸ್ತೆಯ ಕೇಂದ್ರ ಭಾಗದಲ್ಲಿರುವಂತಹ ನಿತ್ಯಾನಂದ ನಗರ, ಈ ಒಂದು ಪ್ರದೇಶದಲ್ಲಿ ಸಾರ್ವಜನಿಕ ಬಸ್ ತಂಗುದಾಣದ ಈ ಒಂದು ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಂತ ರಸಿಯರವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುಶಃ ಇವತ್ತು ಈ ಒಂದು ಬಸ್ ತಂಗುದಾಣ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ತನ್ನ ಸಂಪೂರ್ಣವಾದ ಆರ್ಥಿಕ ಸಹಾಯವನ್ನು ಕೊಟ್ಟು ಈ ಊರ ಹಿರಿಯರ ಮತ್ತು ಕಿರಿಯರ ಸಹಕಾರ ಪಡೆದುಕೊಂಡು ಅತ್ಯುತ್ತಮವಾದ ಬಸ್ ತಂಗುದಾಣ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ಗೌರವಿತರಾಗಿರುವಂತಹ ಮೈತ್ರಿ ಟ್ರಸ್ಟಿನ ಪ್ರಭಾಕರ್ ಆಳ್ವರ್ ಅವರೇ, ಅದಕ್ಕೆ ಶೈಲಜಾ ಪ್ರಭಾಕರ್ ಆಳ್ವರ್ ಅವರೇ, ನಮಗೆ ಅತ್ಯಂತ ಗೌರವಿತರು ಹಿರಿಯರು, ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಹೊನ್ನಾಳಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂತಹ ಕೋಟೆಕಾರ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಅಶ್ರಾಜ್ ಮುದ್ಯಾರ್ ಅವರೇ, ನಮ್ಮ ಅತ್ಯಂತ ಗೌರವಿತ ಹಿರಿಯರಂತ ಬಂಗೇರ್ರವರೇ, ಬಹುಶಃ ಆತ್ಮೀಯರು ಸನ್ಮಿತರು ಈ ಪ್ರದೇಶದಲ್ಲಿ ಇವತ್ತು ವಿವಿಧ ಕಟ್ಟಡ ನಿರ್ಮಾಣ ಮಾಡಲಿ ಅಭಿವೃದ್ಧಿಗೆ ಪೂರಕವಾಗುವ ಕೆಲಸ ಮಾಡಿದ್ರು ನಮ್ಮ ಸನ್ಮಿತರಾದ ಪ್ರೈವೇಟ್ ಕನ್ಸ್ಟ್ರಕ್ಷನ್ ಸನ್ಮಿತ್ರ ಗೌರವ ಅಂತ ಮೊಹಮ್ಮದ್ ರವರೇ, ಪಂಚಾಯತಿಯ ಮಾಜಿ ಅಧ್ಯಕ್ಷರು ಗೌರವಿತ ಹಿರಿಯರಾಗಿರುವಂಥ ಯೂಸುಫ್ ಬಾವಕನ್ ಅವರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಂತ ಸತ್ತಾರ್ ಅವರೇ, ನನ್ನ ಸನ್ಮಿತರಾಗಿಂತ ದೇವಿರಾವ್ ಪ್ರಸಾದ್ ಧರ್ಮ ಚಿತ್ರವರೇ, ರವಿರಾಜ್ ಶೆಟ್ಟಿರವರೇ, ಭಾವನರವರೇ, ವಿಜಯರವರೇ, ಪುಷ್ಪಕ್ಕನವರೇ, ಅದೇ ರೀತಿ ನಮ್ಮೆಲ್ಲ ಸಮಿತಿಯ ಕರ್ನರವರೇ, ಸಮಿತಿ ಎಲ್ಲ ನಮ್ಮ ಸರ್ವ ಸದಸ್ಯರಿಗರೇ, ನನ್ನ ಮುಂದಿರುವ ನನ್ನ ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಒಂದು ಬಸ್ ತಂಗುದಾಣ ಉದ್ಘಾಟನೆ ಮಾಡಲಿಕ್ಕೆ. ನಾನು ಇವತ್ತು ಎಲ್ಲರ ಪರವಾಗಿ ನನ್ನ ಪ್ರಭಾಕರ್ ಆಳ್ವರ್ ಅವರನ್ನು, ಶೈಲಜಾ ಪ್ರಭಾಕರ್ ಆಳ್ವರ್ ಅವರನ್ನು, ಸನ್ಮಿತ್ರನ ವರುಣ್ ಅವರನ್ನು, ಬಹುಶಃ ಶರಲ್ ಅವರನ್ನು, ಅವರ ಕುಟುಂಬಸ್ಥರನ್ನು ಮತ್ತು ಸಹಕಾರ ಕೊಟ್ಟ ಪ್ರತಿಯೊಬ್ಬರನ್ನು ಕೂಡ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಕಾಣಲಿಕ್ಕೆ ನಮಗೆ ಬಸ್ ಸ್ಟ್ಯಾಂಡ್ ಅಂತ ಕಾಣ್ಬೋದು, ವಿಚಾರಗಳು ಅದು ಬಹಳಷ್ಟು ವಿಚಾರಗಳಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಾನು ಪ್ರಭಾಕರ್ ಆಳ್ವರ್ ಕುಟುಂಬಸ್ಥರನ್ನು, ಇದಕ್ಕೆ ಸಹ ಹಿರಿಯರನ್ನು ಅಭಿನಂದಿಸಿದ್ದು ಯಾಕೆ ಅಂತ ಹೇಳಿದರೆ, ಬಹುಶಃ ಇವತ್ತು ಜನಸಾಮಾನ್ಯರಿಗೆ ಅತ್ಯಗತ್ಯವಾಗಿರುವಂಥ ಒಂದು ಬಸ್ ತಂಗುದಾಣವನ್ನು ತಾವಾಗಿ ಮುಂದೆ ನಿಂತು ತನ್ನ ಸಹಕಾರ ಕೊಟ್ಟಿದ್ದೀರಿ. ನೋಡಿ, ಭಾರತ ದೇಶದ ದೇಶ ವಿಶಾಲವಾದಂಥ ದೇಶ ಮತ್ತು ಬಹಳಷ್ಟು ಇವತ್ತು ಜನಸಂಖ್ಯೆ ಇರುವಂಥ ದೇಶ. ಎಲ್ಲವೂ ಕೂಡ ಸರ್ಕಾರದಿಂದಲೇ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಎಲ್ಲವೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲೇ ಇವತ್ತು ನಡೆಯುವುದು. ಯಾಕಂದರೆ ನೀವು ಬಸ್ ತಗೊಳ್ಳಿ, ಪ್ರೈವೇಟ್ ಇದೆ, ಗೌರ್ಮೆಂಟ್ ಇದೆ, ಎಜುಕೇಷನ್ ತಗೊಳ್ಳಿ, ಪ್ರೈವೇಟ್ ಇದೆ, ಗೌರ್ಮೆಂಟ್ ಇದೆ, ಹೆಲ್ತ್ ತಗೊಳ್ಳಿ, ಪ್ರೈವೇಟ್ ಇದೆ, ಗೌರ್ಮೆಂಟ್ ಇದೆ, ಎಲ್ಲ ವಿಚಾರಕ್ಕೆ ಅಂತ ಹೇಳಿದರೆ ಎಲ್ಲ ಒಮ್ಮೆಲೆ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಎಲ್ಲ ಹಂತದಲ್ಲಿ ಕೂಡ ಎರಡೂ ಇದೆ ಸೆಕ್ಟರ್ನಲ್ಲಿ. ಆದ ಕಾರಣ ಇವತ್ತು ಈ ಒಂದು ಇಷ್ಟು ದೊಡ್ಡ ಒಂದು ವ್ಯಾಪ್ತಿಯ ಪ್ರದೇಶದಲ್ಲಿ ಇದು ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ಸರ್ಕಾರ ಕೂಡ ಅದರಿಂದ ಮಾಡುವ ಜೊತೆಯಲ್ಲಿ ಪ್ರಭಾಕರ್ ಅಂತ ಮೈತ್ರಿ ಟ್ರಸ್ಟ್ನವರಿಂದ ಸಂಘ ಮುಂದೆ ಬಂದು ಅವರದೇ ರೀತಿಯ ಕೊಡುಗೆಯನ್ನು ಕೊಟ್ಟು ಇಡೀ ಊರಿನ ಒಂದು ಡೆವಲಪ್ಮೆಂಟ್ಗೆ ಪೂರಕವಾಗುವಂಥ ದೊಡ್ಡ ಮಟ್ಟದ ಒಂದು ಸಹಕಾರ ಮತ್ತು ಒಂದು ಪ್ರಯೋಜನಕಾರಿ ಕೆಲಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ನಾವು ಪ್ರಭಾಕರ್ ಅವರಿಗೆ, ಮೈತ್ರಿ ಟ್ರಸ್ಟ್ ಅವರಿಗೆ ಇದು ಬಸ್ ಸ್ಟ್ಯಾಂಡ್ನ ಜೊತೆಯಲ್ಲಿ ಇದು ಇನ್ನತೆ ರೀತಿ ಪ್ರೇರಣೆ ಮತ್ತು ಪ್ರೋತ್ಸಾಹ ಮತ್ತು ನಮ್ಮ ಒಂದು ಪ್ರದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಬಸ್ ಸ್ಟ್ಯಾಂಡ್ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಈ ಬಿಲ್ಡಿಂಗ್ ಕಟ್ಟಿದ ಕಾರಣ ನಮ್ಮ ಜೊತೆ ಮೊಹಮ್ಮದ್ ಇದೆ ಪ್ರೈಡ್ನವರು, ಮುಂದಿನ ದಿನಗಳಲ್ಲಿ ಪಕ್ಕದಲ್ಲಿ ಅವರು ಕೂಡ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಶಕ್ತಿ ದೇವರು ಕೊಟ್ಟಿದ್ದಾರೆ, ಅವರು ಕಟ್ಟಿ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರನ್ನು ನೋಡಿ ಇಲ್ಲಿ ಕೂತ್ಕೊಂಡು ಮತ್ತು ಕೂಡ ಶ್ರೀಮಂತ ಬಹಳಷ್ಟು ಜನ ಇದ್ದೀರಿ, ನಾವು ಕೂಡ ಸಣ್ಣ ಕೆಲಸ ಮಾಡುವ ಅಂತ ಹೇಳಿ ಅವನಿಗೆ ನಿಮಗೂ ಕೂಡ ಅಲ್ಲಿ ಇವತ್ತು ಆವಾಗ ಏನಾಗ್ತದೆ ಎಲ್ಲ ಕೆಲಸ ಬಂದ, ಯಾಕಂದ್ರೆ ಈಗ ನಾವು ಅಕ್ಕರೆ ತಗೊಂಡು ಬರುವಾಗ ಅಂತ ಬಗ್ಗೆ ಒಂದೇ ಡಿಸೈನ್ ಮಾಡಲಿಕ್ಕೆ ನಾವು ಹೇಳಿದ್ದಕ್ಕೆ ಇದೆಲ್ಲ ನಮ್ಮ ಈ ಕೆಲಸ ಕಾರ್ಯಕ್ಕೆ ಇವತ್ತು ನಾವು ಮಾಡಿದ ಓನ್ಲಿ 50% ಮಾತ್ರ.
ಇದೀಗ 50% ಮಾತ್ರ ಆಗುವಂಥದ್ದು. ಇನ್ನು ಕೂಡ ಬಹಳಷ್ಟು ನಮಗೆ ಇದು ಡೆವಲಪ್ಮೆಂಟ್ ಆಗಲಿಕ್ಕಿದೆ. ಇಡೀ ನಮ್ಮ ತೊಕ್ಕೋಟದ ಹಿಡಿದು ಮುಡಿಪು ತನಕ ಕಂಪ್ಲೀಟ್ ಆಗಿ ಒಂದು ಸ್ಮಾರ್ಟ್ ರಸ್ತೆಯಾಗಿ ಪರಿವರ್ತನೆ ಮಾಡುವ ಯೋಜನೆ ನಮ್ಮ ಮುಂದಿನ ದಿನದಲ್ಲಿದೆ. ಅದನ್ನು ಖಂಡಿತವಾಗಿ ಅದನ್ನು ಮಾಡ್ತೇವೆ. ಈಗ ನಮಗೆ ವೆಹಿಕಲ್ ಹೋಗಲಿಕ್ಕೆ ಅರ್ಜೆಂಟ್ ಭಯಂಕರ ಬ್ಲಾಕ್ ಆಗ್ತಾ ಉಂಟು. ವಾಹನ ದಟ್ಟಣೆ ಸಂಚಾರ ಜಾಸ್ತಿ ಆಗಿದೆ. ಅದಕ್ಕಾಗಿ ನಾವು ಅರ್ಜೆಂಟ್ ಆಗಿ ವೈಟನಿಂಗ್ ಮಾಡಿದ್ದೇವೆ. ಏನು ಬಹಳಷ್ಟು ಇದೆ, ಡಕ್ಟ್ ಬರಲಿಕ್ಕಿದೆ, ಫುಟ್ಪಾತ್ ಇದೆ, ಇಂಟರ್ಲಾಕ್ ಇದೆ, ರೋಡಲ್ಲಿ ಲೈಟಿಂಗ್ಸ್ ಎಲ್ಲ ಆದಾಗ ಒಂದು ಮಾದರಿಯ ಒಂದು ರಸ್ತೆಯಾಗಿ ಮುಂದಿನ ಪರಿವರ್ತನೆಯೂ ಆಗ್ತದೆ. ಆ ಸಂದರ್ಭದಲ್ಲಿ ಇದೆಲ್ಲ ಕೂಡ ನಮಗೆ ಸಹಾಯಕ್ಕೆ ಬಂದು ನಿಲ್ಲುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ನಾನು ಬಹುಶಃ ಪ್ರಭಾಕರ್ ಆಳ್ವರನ್ನು ಮತ್ತು ಮೈತ್ರಿ ಟ್ರಸ್ಟ್ ಅವತ್ತಿನ ಕಾಲದಲ್ಲಿ ನನ್ನ ತಂದೆ ಅತ್ಯಂತ ಆಗ್ತಿರೋದು. ಅವತ್ತಿನ ಕಾಲದಲ್ಲಿ ಇಲ್ಲಿ ಮೈತ್ರಿ ಟ್ರಸ್ಟಿಂದ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾರ್ವಜನಿಕ ಸ್ವಾವಲಂಬನೆ ಜೀವನ ಮಾಡಲಿಕ್ಕೆ ಅವತ್ತಿನ ಕಾಲದಲ್ಲಿ ಏನೆಲ್ಲ ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ಕೊಟ್ಟಂತಹ ಆ ಒಂದು ದೊಡ್ಡ ಮಟ್ಟದೊಂದು ಅತ್ಯಂತ ಒಂದು ಸತ್ಪ್ರಜೆ ಅಂತ ಹೇಳಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿದೆ ದೇಶ ಪ್ರೇಮಿಗಳು ಯಾರಂತೇಳಿ ಬಹಳ ಚರ್ಚೆ ನಡೆಯುವಾಗ ನಾವು ಜಾಸ್ತಿ ನೋಡ್ಬೇಕಂತಿಲ್ಲ. ಪ್ರಭಾಕರ್ ಆಳ್ವಂತವರು ಸಮಾಧಾನದಿಂದ ತಾಳ್ಮೆಯಿಂದ ಸುದ್ದಿ ಇಲ್ಲದೆ ಪರೋಕ್ಷವಾಗಿ ಸಮಾಜಕ್ಕೆ ಕೆಲಸ ಮಾಡ್ತಾರ. ಇದೇ ನಿಜವಾದ ದೇಶ ಪ್ರೇಮಿಗಳ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವ ಮತ್ತು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಅವರ ಒಂದು ಎಲ್ಲ ವಿಚಾರ ಇನ್ನಿದ್ದೆಲ್ಲ ಯುವ ಜನಾಂಗಕ್ಕೆ ಇನ್ನಿತರಿಗೆ ಎಲ್ಲರಿಗೂ ಕೂಡ ಒಂದು ಪ್ರೇರಣೆ ಇವತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಮತ್ತು ಈ ಪ್ರದೇಶದ ನಿತ್ಯಾನಂದ ನಗರದ ಎಲ್ಲ ಜನ ಸಾಮಾನ್ಯರು ನನಗೆ ಮತ್ತೆ ತಿಳಿದ ನನಗೆ ಅತ್ಯಂತ ಇಲ್ಲಿ ನನಗೆ ಹಿಂದೆ ನಾನು ಶಾಸಕನ ಭಾಳ ಸಲ ಬರ್ತಾ ಇದ್ದೆ. ಯಾಕಂದರೆ ಆವಾಗ ನಾನು ಸ್ಟಾರ್ಟಿಂಗ್ ಎಲ್ಲ ಇಲ್ಲಿ ರೋಡೇ ಇರಲಿಲ್ಲ, ಎಲ್ಲಿ ಕೂಡ ಇಲ್ಲಿ ಮೇನ್ ರೋಡೇ ಇರಲಿಲ್ಲ. ಇದರಲ್ಲಿ ಬಹುಶಃ ನಮ್ಮ ರತ್ನಾವತಿ ಟೀಚರ್ ಅವರಿಗೆ ಗೊತ್ತಿದೆ. ಇದರಲ್ಲಿ ನಮ್ಮ ಪ್ರಭಾಕರ್ 2-3 ಮನೆ, ಒಂದು 10 ಮನೆಗಳೆಲ್ಲ ಜಾಸ್ತಿ ಮನೆಗಳು ಕೂಡ ಇರಲಿಲ್ಲ. ಆಗಲೇ ಬಂದು ಬಹುಶಃ ಇಲ್ಲಿಗೆ ಬೇಕಾದಂಥ ಅಭಿವೃದ್ಧಿ ಕೆಲಸ ನಮ್ಮ ದೇವರು ಅವತ್ತು ಬಹುಶಃ ಇಲ್ಲಿ ನಮ್ಮ ಸತೀಶ್ ಇದ್ದಾರೆ ಮತ್ತು ನಮ್ಮ ಇವರೆಲ್ಲರೂ ಕೂಡ ಸೇರಿಕೊಂಡು ಹಂತವಾಗಿ ಇವತ್ತು ಈ ಒಂದು ಪ್ರದೇಶದಲ್ಲಿ ಎಲ್ಲ ರೀತಿಯಾಗಿ ಇವತ್ತು ರಸ್ತೆಗೆ ಸಂಬಂಧಪಟ್ಟ ಅಭಿವೃದ್ಧಿ ಆಗಿದೆ. ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ಪೈಪ್ಲೈನ್ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಗೆ ಕೂಡ ನೇರವಾಗಿ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇವತ್ತು ಜಾರಿಯ ಕೆಲಸ ಪ್ರಾರಂಭ ಆಗಿದೆ. ಇನ್ನು ಕರೆಂಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು 30 ವರ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟೇ ಬಿಲ್ಡಿಂಗ್ ಬರಲಿ, ಎಷ್ಟೇ ಫ್ಯಾಕ್ಟ್ರಿಗಳು ಬರಲಿ, ಎಷ್ಟೇ ಕಾಲೇಜು ಬರಲಿ, ಇನ್ನು 30 ವರ್ಷಕ್ಕೆ ಬೇಕಾಗುವಂಥ ಕರೆಂಟಿನ ವ್ಯವಸ್ಥೆಗೆ ಏನು ಬೇಕಾ ಅದನ್ನು ಕೂಡ ಇವತ್ತು ನಮ್ಮ ತೊಕ್ಕೋಟನ್ನು 30 KV ಏನಿದೆಯಾ ಅದನ್ನು 110 KV ಆಗಿ ಇವತ್ತು ಪರಿವರ್ತನೆ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಇವತ್ತು ಕರೆಯಲಾಗಿದೆ. ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಈ 3 ಬೇಕು. ಒಂದು ಶಿಕ್ಷಣ, ನಮ್ಮ ರೋಡು, ನೀರು ಮತ್ತು ನಮ್ಮ ಕರೆಂಟ್. ಈ 3 ಇದ್ದರೆ ಆಟೋಮೆಟಿಕ್ ಆಗಿ ಎಲ್ಲ ಡೆವಲಪ್ಮೆಂಟ್ ಆಟೋಮೆಟಿಕ್ ಆಗಿ ಇವತ್ತು ಬರುವಂಥ ವಿಚಾರ ಆಗುವಂಥದ್ದು. ಆದ ಕಾರಣ ನಿತ್ಯಾನಂದ ನಗರಿಗೆ ಅತ್ಯಂತ ಅಭಿವೃದ್ಧಿಗೊಂಡು ಎಲ್ಲ ಬೇರೆ ಬೇರೆ ಊರಿನವರು ಕೂಡ ನಿಂತು ಒಂದು ಉತ್ತಮವಾದ ವಾತಾವರಣದ ಇವತ್ತು ಪ್ರದೇಶವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಕೂಡ ಇದು ಬೆಳಗಲಿ ಅಂತ ನಾನು ನನ್ನ ಶುಭಾಶಯ ಸಲ್ಲಿಸ್ತೇನೆ. ಅದರ ಜೊತೆ ನಾನು ವಿಜಯಕನ ಬಹುಶಃ ಅಂಗನವಾಡಿ ಬೇಕಂತ ನಾವು ಇಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಸ್ಥಳ ಇರಲಿಲ್ಲ. ಅವ್ರ ಮನೆಯಲ್ಲೇ ನಮಗೆ ಇವತ್ತು ಜಾಗ ಅವರು ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಪಕ್ಕದಲ್ಲೇ ಒಂದು ಲ್ಯಾಂಡನ್ನು ಇವತ್ತು ಬರೆದು ಅದು ಬಹುಶಃ ನಮ್ಮ ಎಲ್ಲ ಒಂದು ಸ್ಥಳ ಮಾಡಿ ಎಲ್ಲ ಅದರಿಂದ ಬಿದ್ದಿದ್ದಾರೆ. ಪುಷ್ಪಕ್ಕಿಯಲ್ಲಿ, ಭವನದಿರಲಿ, ವಿಜಯಕಿಯಲ್ಲಿ, ಸತ್ತಾರಿರಲಿ, ರವಿರಾಜ್ ಇರಲಿ, ಎಲ್ಲ ಕೂಡ ಅದನ್ನು ಬೆಂಗಳೂರಿಗೆ ಏನು ಫೈಲ್ ಹೋಗಿದೆಯಾ ಅದನ್ನು ಆದಷ್ಟು ಬೇಗ ನಾವು ಬಿಡುಗಡೆ ಮಾಡಿ ಇಲ್ಲಿ ನಾವು ಶಾಶ್ವತವಾಗಿ ಒಂದು ಮಾದರಿಯಾದ ಅಂಗನವಾಡಿಯ ಆ ಕಟ್ಟಡ ಕೂಡ ನಾವು ಇವತ್ತು ನಮ್ಮ ಕೆಲಸವನ್ನು ಖಂಡಿತವಾಗಿ ಇವತ್ತು ನಿರ್ವಹಿಸಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ನಿಮಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಕೊರತೆ ಆಗೋದಿಲ್ಲ. ಹಂತವಾಗಿ ನಾವು ಇವತ್ತು ಮಾಡ್ತೇವೆ. ಈ ಊರವರು ತಾವೆಲ್ಲರಿಗೂ ಅತ್ಯಂತ ಪ್ರೀತಿ, ವಿಶ್ವಾಸ, ಸಹೋದರತೆಯಾಗಿದ್ದುಕೊಂಡು ದುಶ್ಚಟ ಮುಕ್ತ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಪ್ರತಿಯೊಬ್ಬರು ಕೂಡ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದುಶ್ಚಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಬರೀ MLA ಇಂದ, MP ಇಂದ, ಒಂದು ಸರ್ಕಾರದಿಂದ ಸಾಧ್ಯವಿಲ್ಲ. ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ದುಶ್ಚಟ ಮತ್ತು ದ್ವೇಷ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತೇಳಿ ನಾವೆಲ್ಲರೂ ಕೂಡ ಕೈ ಜೋಡಿಸಿದಾಗ ಅದು ಸಾಧ್ಯವಾಗ್ತದೆ. ಅಂಥ ಒಂದು ಸಹಕಾರ ಮತ್ತು ಅಂಥ ಒಂದು ಒಗ್ಗಟ್ಟು ಈ ಪ್ರದೇಶದಲ್ಲಿ ಪ್ರತಿಯೊಂದು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಒಗ್ಗಟ್ಟು ಅಂತ ಹೇಳಿದರೆ ಅದು ನಾನು ಹೇಳಿದ ರೀತಿ ಆಗಬೇಕಂತಲ್ಲ. ಭಿನ್ನಾಭಿಪ್ರಾಯ ಒಗ್ಗಟ್ಟು ಅಂದರೆ ಸಾಮರಸ್ಯದಿಂದ ಇರಬೇಕು. ಸಾಮರಸ್ಯ ಅಂತ ಹೇಳಿದರೆ ಒಂದು ಊರಲ್ಲಿ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿ ಅಲ್ಲ. 2 ಜನ ಎಲ್ಲಿದ್ದಾರೆ ಅಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಬೇರೆ ಬೇರೆ ಪ್ರಸವ ಇದ್ದಾಗ ಅಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಭಿನ್ನಾಭಿಪ್ರಾಯ ದೂರ ಮಾಡಿ ಸಾಮರಸ್ಯ ಇರಬೇಕಂತ ಹೇಳಿದರೆ ಸಾಧ್ಯನೇ ಇಲ್ಲ.
ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಇವತ್ತು ನಾವು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಅದನ್ನು ಪರಸ್ಪರ ನಾವು ಚರ್ಚೆ ಮಾಡಿಕೊಂಡು ಅದರ ಪರಸ್ಪರ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರೆಂಬ ನಾವು ಒಗ್ಗಟ್ಟಿನಿಂದ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟಲು ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಂಥ ದೊಡ್ಡ ಮಟ್ಟದ ಸಾಮರಸ್ಯ ಪ್ರದೇಶಕ್ಕಾಗಲಿ ಇಡೀ ನಮ್ಮ ಊರಿಗೆ ಜಿಲ್ಲೆಗೆ ಒಂದು ಸಂದೇಶವನ್ನು ಪ್ರದೇಶದ್ದು ನಿತ್ಯಾನಂದ ನಗರದ ಮುಖಾಂತರ ಬರುವಂಥ ಅವಕಾಶ ಇವತ್ತು ಆಗಲಿಂದ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಎಲ್ಲರಿಗೂ ಒಂದು ಸಂಸ್ಥೆಯವರು, ನಿಮಗೂ, ಅಸೋಸಿಯೇಷನ್ ಪಂಚಾಯತ್ ಅಧ್ಯಕ್ಷರು, ಸದಸ್ಯರಿಗೂ ಬಹುಶಃ ನಮ್ಮ ಗಣೇಶ ಈಗಲ್ಲ, ನಾನು ಕಾಲೇಜ್ನಲ್ಲಿರುವಾಗಲೇ ನಮಗೆ ಬಹುಶಃ ಅವತ್ತು ಆಗ್ತಾನೆ. ಆವಾಗ ನಾನು ಲಾ ಕಾಲೇಜಲ್ಲಿ ಇರುವಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ನಮ್ಮೆಲ್ಲ ಮಿತ್ರರು ಬಹುಶಃ ಹಿಂದಿನಿಂದ ನಮ್ಮ ಆವತ್ತಿನ ಕಾಲದಲ್ಲಿ ಇದ್ದವರು ಬಹುಶಃ ನಾನು ಸ್ಟೂಡೆಂಟ್ ಇದ್ದಾಗ ಇದ್ದವರೇ ಬಹುಶಃ ತುಂಬ ಜನ ಈ ಒಂದು ಪ್ರದೇಶದಲ್ಲಿ ಕೂಡ ಇವತ್ತು ಇರ್ತಿದ್ದಾರೆ. ಅವತ್ತು ನಾನೆಲ್ಲ ಈ ಕಡೆಯಿಂದ ಯಾಕೆ ನಾನು ಸೆನೆಟ್ ಸದಸ್ಯನಾಗಿದ್ದೆ. ಚುನಾವಣೆಯಲ್ಲಿ ಗೆದ್ದು ನಾನು ಓದಲ್ಲಿ ಕಾಲೇಜಲ್ಲಿ ಗೆದ್ದು ಬೈಂದೂರಿಂದ ಕೊಡಗು ತನಕ ಒಬ್ಬನೇ ಆಯ್ಕೆ ಮಾಡಬೇಕಿದ್ದು. ಅದರಲ್ಲಿ ನಾನು ಆಯ್ಕೆಯಾಗಿ ಒಂದು ಸಿಂಡಿಕೇಟ್ ಸದಸ್ಯನಾಗಿ 35 ವರ್ಷಗಳ ಹಿಂದೆ 1990 1992 ನಾನು ಬಹುಶಃ ಆಗ ನಾನು ಹೋಗ್ತಾ ಇದ್ದೆ ಬೈಕಲ್ಲಿ. ಆಗ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್, ತಪ್ಪಿದ ಮುದ್ಯರವರ ಒಂದು ಕ್ಲಿನಿಕ್, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್. ಈಗ ಮೂರಲ್ಲಿ ಬೇರೆ ಕೂಡ ಎಲ್ಲಿ ಕೂಡ ಇರಲಿಲ್ಲ. ಈಗ ಇಲ್ಲೆಲ್ಲ ಏನಿಲ್ಲ. ಅಲ್ಲಿ ನಮ್ಮ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಬಗಂಬೇಲೆ ಒಂದು ಶಾಲೆ ಒಂದು ಇಸ್ಮಾಯಿಲ್ ಹಾಕಂತ. ಸೊ ಇಷ್ಟೇ ಇಲ್ಲ. ಈಗ ಸಂಪೂರ್ಣವಾಗಿ ಇವತ್ತು ಹಂತವಾಗಿ ನಮ್ಮ ಇವತ್ತು ಬದಲಾವಣೆ ಇವತ್ತು ಬರುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಆದರೆ ಇದು ಇಷ್ಟೇ ಬದಲಾವಣೆ ಅಲ್ಲ, ಇನ್ನು ಮುಂದಕ್ಕೆ ಇದನ್ನು ನಾವು ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗುವಾಗ ಇದನ್ನು ಇನ್ನಷ್ಟು ಉತ್ತಮವಾಗಿ ನಾವು ಬಿಟ್ಟು ಕೊಡೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಇವತ್ತು ಆಗಿದ್ದೇವೆ. ಆದ ಕಾರಣ ಆ ರೀತಿಯ ಒಂದು ಆಲೋಚನೆ ಇಟ್ಟುಕೊಂಡು, ಯಾಕೆಂದರೆ ಈ ಒಂದು ಸಮಾಜದ ನಮಗೆ ಮಾತ್ರ ಅಲ್ಲ, ಇದು ಯುವ ಜನಾಂಗಕ್ಕೆ, ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ. ಅವರಿಗೆ ಒಂದು ಉತ್ತಮವಾದ ಪ್ರದೇಶ ನಿರ್ಮಾಣ ಮಾಡಿಕೊಂಡು ಹೋಗೋ ಜವಾಬ್ದಾರಿಯನ್ನು ನಾವೆಲ್ಲ ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ನಿಮ್ಮೆಲ್ಲರ ಸಾಕನ್ನು ನಾನು ಇವತ್ತು ಯಾಚಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಖಾಂತರ ಶಾಸಕನಾಗಿ ಅಲ್ಲ ಇವತ್ತು ವಿಧಾನಸಭೆಯ ಸಭಾಧ್ಯಕ್ಷ ಕೂತ್ಕೊಂಡು ಅವಕಾಶ ಇವತ್ತು ಮಾಡಿ ಕೊಟ್ಟಿದ್ದಾರೆ. ಇವರೆಲ್ಲ ಬಹುಶಃ ವರುಣ್ ಇರಲಿ, ಯಾಕೆಂತ ಹೇಳಿದರೆ ನಾವು ನಮ್ಮ ಪ್ರಭಾಕರ್ ತಮ್ಮ ತಂದೆಗೆ ಆಗಲೇ ಆತ್ಮೀಯರು, ಮತ್ತು ಅಸರಾಜ್ ಮುದ್ಯಾನ ಮಗ ವರುಣ್ ಶರಲ್ ಮದುವೆ ಆದ ನಂತರ ನಮ್ಮ ಒಂದು ಮತ್ತು ಕೂಡ ಆತ್ಮೀಯರಾಗುವಂಥ ವಿಚಾರ ಕೂಡ ಇವತ್ತು ಆಗುವಂಥ ಅವಕಾಶ ಆಯಿತು. ಅದು ನಾವೆಲ್ಲ ಇವತ್ತು ಕರೆದಿದ್ದಾರೆ. ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ, ಒಂದು ನಾನು ಶಾಸಕನಾಗಿದ್ದೇನೆ, ನಾನು 4 ಇಲಾಖೆಯ ದೊಡ್ಡಲ್ಲ 4 ಇಲಾಖೆ, 6 ಇಲಾಖೆ ಇರಲಿ, ಆರೋಗ್ಯ ಇಲಾಖೆ ಇರಲಿ, ವಸತಿ ಇಲಾಖೆ ಇರಲಿ, ನಗರ ಅಭಿವೃದ್ಧಿ ಇಲಾಖೆ ಇರಲಿ, ಇದೆಲ್ಲ ಸಚಿವನಾಗಿ ನಾನು ಕೆಲಸ ಮಾಡಿದವನು. ಮುಖ್ಯಮಂತ್ರಿ ನಾಯಕನಾಗಿದ್ದಾಗ ಅವ್ರ ಉಪನಾಯಕನಾಗಿ ಇಡೀ ಸದನವನ್ನೇ ನಾನು ನಡೆಸಿದವನು. ಇದೀಗ ವಿಧಾನಸಭೆ ಸಭಾಧ್ಯಕ್ಷನಾಗಿ ನಾನು ಕೂತ್ಕೊಂಡು ಅವಕಾಶ ನಾವೆಲ್ಲ ಮಾಡಿಕೊಟ್ಟಿದ್ದೀವಿ. ಎಲ್ಲಕ್ಕಿಂತ ಜಾಸ್ತಿ ನಾನು ಏಕೆ ಕರೆದಿದ್ದಾರೆ, ಎಲ್ಲಕ್ಕಿಂತ ಜಾಸ್ತಿ ಯಾಕಂತ ಹೇಳಿದರೆ 40-45 ವರ್ಷಗಳಾಗಿ ನಿಮ್ಮ ಮಕ್ಕಳಾಗಿ ನಾನು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದರೆ ಅದು ದೇವರ ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮೆಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ, ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನು ಹೇಗೆ ತಗೊಂಡು ಹೋಗ್ಬೇಕಂತೇಳಿ ಮುಂದಿನ 20-20 ವರ್ಷ ನೀವು ಆಲೋಚನೆ ಮಾಡಿಕೊಂಡು ಅದರಲ್ಲಿ ನೀವು ಯಶಸ್ವಿ ಆಗಬೇಕಂತೇಳಿ ನಮ್ಮೆಲ್ಲರ ಇವತ್ತು ಪ್ರಾರ್ಥನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ಇರುವಂಥ ಅವಕಾಶ ಆಗಲಿ. ನಾನು ಬಹುಶಃ ಇವತ್ತು ಈ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಇಲ್ಲಿಗೆ ಹೇಳಿದಷ್ಟೇ, ಭಾರತ ದೇಶ ವಿಶ್ವದ ಯಾವುದೇ ದೇಶಕ್ಕೂ ನಮಗೆ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಭಾಳಷ್ಟು ದೇಶಕ್ಕೆ ಹೋಗಿರ್ಬೋದು, ಯಾವ್ದು ಒಂದು ದಿವಸ 2 ದಿವಸ 3 ದಿವಸ ಮತ್ತೆ ನಮ್ಮ ಊರೇ ನಮ್ಗೆ ಆಗ್ಬೋದು, ಮಾದು ಎಂತ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಭಾವನೆಗೆ ನಾವಿವತ್ತು ಬರ್ತೇವೆ ಆ ಇದರಲ್ಲಿ. ಅದಕ್ಕೆ ಯಾಕೆಂತ ಹೇಳಿದ್ರೆ ಬೇರೆ ನೀವು ದೇಶಕ್ಕೆ ಹೋದರೆ 1 ಹಬ್ಬ 2 ಹಬ್ಬ 3 ಹಬ್ಬ ತಪ್ಪಿದ್ರೆ 4 ಹಬ್ಬ ವರ್ಷಕ್ಕೆ ಒಂದು ಎಲ್ಲ ಸೇರುವಂಥ ಅವಕಾಶ. ನಮ್ಮ ದೇಶದಲ್ಲಿ ದಿವಸಕ್ಕೆ 4 ಹಬ್ಬ, ಅಲ್ಲೆಲ್ಲಿ ಹಬ್ಬ ನಮ್ಗೆ ಆಗಿದ್ದಾರೆ. ಸೊ ನಮ್ಮೆಲ್ಲ ಯುವಕರಿಗೆ ಮಕ್ಕಳಿಗೆ ಎಲ್ಲ ಜೊತೆ ಸೇರಿಕೊಂಡು ಆ ಸಂಸ್ಕೃತಿನ ಹಂಚುವಂಥ ಅವಕಾಶ ಎಲ್ಲ ಸಿಕ್ಕುತ್ತಿದ್ದರೆ ಅದು ಭಾರತ ದೇಶದಲ್ಲಿ ವಿಶ್ವದ ಎಲ್ಲಿಯೂ ನಮಗೆ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ನಮ್ಮ ಸನ್ಮಿತ್ರರು ನಾವು ಇವತ್ತೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಳ್ಳೋ ವಿಚಾರ ಆಗಬೇಕು. ನಮ್ಮಲ್ಲಿ ಮಾತಾಡಲಿಕ್ಕೆ ಸ್ವಲ್ಪ ಅವಕಾಶ ಜಾಸ್ತಿ ಅಂತೇಳಿ ಎಲ್ಲ ಸಮಸ್ಯೆ ಆಗುವಂಥ ವಿಚಾರ. ನನ್ನ ಮಿತ್ರರಿಗೆ ನಾನು ಯಾವ ಜೋಕಿ ಅಂತ ಇರ್ತೇನೆ. ಯಾಕಂತ ಹೇಳಿದರೆ ಒಂದು ಭಾರತ ದೇಶದ ಪ್ರಾಣಿ ಮತ್ತೊಂದು ಚೈನಾ ದೇಶದ ಪ್ರಾಣಿ ಇರ್ತಾರೆ. ಭಾರತ ದೇಶದ ಪ್ರಾಣಿ ಊಟಕ್ಕೆ ಅಷ್ಟೇ ಒಂದು ಊಟ ಮಾಡಿ ಲಾಚಾರ ಆಗದಷ್ಟೇ ಮಲಗಿತ್ತು. ಚೈನಾ ದೇಶದ ಪ್ರಾಣಿ ಬೇಕಾದ ಊಟ ಮಾಡಿ ಎಲ್ಲ ಗಟ್ಟಿಮುಟ್ಟಾಗಿ ಇತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಚೈನಾ ದೇಶದ ಪ್ರಾಣಿಯು ಕೂಡ ಭಾರತ ದೇಶದ ಒಳಗೆ ಬರ್ತಿತ್ತಂತೆ.
ಭಾರತ ದೇಶದ ಪ್ರಾಣಕ್ಕೆ ಕೇಳಿದಂತೆ ನಾನೇ ಕಷ್ಟದಲ್ಲಿದ್ದೇನೆ ಮಾರಾಯ, ನಾನಲ್ಲಿ ಲಾಚಾರ ಆಗಿದ್ದೇನೆ. ನೀನು ಅಲ್ಲಿ ಬಂದು ನಿನ್ನ ಪರಿಸ್ಥಿತಿ ನೋಡಿದ್ಯಾರು? ನೀನು ಅಲ್ಲಿ ಬೇಕಂತ ವ್ಯವಸ್ಥೆ ಇದೆ. ನೀನು ಚೈನಾದಿಂದ ಭಾರತಕ್ಕೆ ಬಂದೆ, ನಿನ್ನನ್ನು ಇಲ್ಲಿ ನೋಡುವವರು ಯಾರಂತ ಕೇಳಿದಾಗ ಚೈನಾ ದೇಶದ ಪ್ರಾಣಿ ಹೇಳ್ತಂತೆ, ನಾನು ಬಹಳ ಆರಾಮದಲ್ಲಿದ್ದೇನೆ, ಊಟಕ್ಕೆ ಕೂಡ ನಮಗೆ ಚೈನಾದಲ್ಲಿ ಬೇಕಾದಷ್ಟಿದೆ, ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ಬೇಕಾದಂಥ ಮೂಲಭೂತ ಸೌಕರ್ಯ ಇದೆ, ಅದಕ್ಕೇನು ಕಡಿಮೆ ಇಲ್ಲ, ನಾನು ಆರಾಮದಲ್ಲಿ ನಾನು ಚೈನಲ್ಲಿ ಇದ್ದೇನೆ, ಅದಕ್ಕೆ ನನಗೆ ಕೂಡ ಕೊರತೆ ಆಗಲಿಲ್ಲ. ಅದು ಈ ಚೈನಾದಲ್ಲಿ ಬೊಗಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ನಾನು ಈ ಕಡೆ ಬರೋದು ಅಂತೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಬಾಯಿಗೆ ಬಂದಾಗೆ ಮಾತಾಡೋದು, ಸಮಸ್ಯೆ ಸೃಷ್ಟಿಸುವುದು ಮತ್ತು ಸಮಸ್ಯೆ ಬಗೆಹರಿಸುವುದು. ನಮ್ಮ ಅರ್ಧ ಆಯುಷ್ಯ ಇಲ್ಲಿಗೆ ಮುಗಿಯಿತು, ಪ್ರತಿಯೊಬ್ಬರು ಕೂಡ ಆಯುಷ್ಯ ಇಲ್ಲಿಗೆ ಮುಗಿಯುವಂಥ ಪರಿಸ್ಥಿತಿ ಆಗ್ತದೆ. ಆದ ಕಾರಣ ನಾವು ಪ್ರತಿಯೊಂದು ಮಾತು, ಕೆಲಸ, ಸಮಾಜದ ದೇಶಕ್ಕೆ ಪೂರಕವಾಗಿ ಆದರೆ ಈ ದೇಶ ಆಟೋಮೆಟಿಕ್ ಆಗಿ ಮುಂದಿನ ಸ್ಥಾನಕ್ಕೆ ಹೋಗಿ ನಿಲ್ಲುವುದು ಖಂಡಿತವಾಗಿ ಆಗ್ತದೆ. ಈ ರೀತಿಯ ವಿಶೇಷದ ವ್ಯಕ್ತಿತ್ವನ ಯುವ ಜನರಿಗೆ ಮತ್ತು ವಿದ್ಯಾ ಸಮುದಾಯಕ್ಕೆ ನಾವು ಮುಂದೆ ನಿಂತು ಪ್ರೇರಣೆ ಕೊಡಬೇಕು ನಾನು ಪ್ರತಿಯೊಬ್ಬರನ್ನು ಕೇಳಿಕೊಳ್ತಾ, ನಾನು ಬಹುಶಃ ಅಧ್ಯಕ್ಷ ಸ್ಥಾನ ಎಲ್ಲ ಮಾಡಿ ಕೂತ್ಕೊಳಿಸಿದ್ರಿ. ಅಧ್ಯಕ್ಷರ ವಹಿಸಿದ ಬಹಳ ಚರ್ಚೆ ಇತ್ತು. ಇದು ದೊಡ್ಡ ದೊಡ್ಡ ನಾಯಕರ ಮುಂದೆ ಸಣ್ಣ ಯುವಕನಾಗಿರುವಂಥ ಯುಟಿ ಕಾದರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ, ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ತುಳುನಾಡು ಪ್ರದೇಶ, ಕರಾವಳಿ ಪ್ರದೇಶ, ತುಳುನಾಡಿನ ತುಳು ಮಾತಾಡುವವರು ಬ್ಯಾರಿ ಮಾತಾಡೋದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತೇಳಿ ಬಹಳ ಜನರ ಮಧ್ಯೆ ಚರ್ಚೆ, ಟಿವಿ, ಪೇಪರ್ ಬಹಳ ಚರ್ಚೆ ಇದರ ಅದು ತುಳುನಾಡಿನವರು ಸಾಧ್ಯವನ್ನಾಗಿ ಮಾಡಿ ತೋರಿಸಿದ್ದಾರೆ ಅಂತ ನಾನು ಕೂಡ ಹೇಳಲಿಕ್ಕೆ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ನಿಮಗೆಲ್ಲರೂ ಶುಭಾಶಯ ಸಲ್ಲಿಸಿಕೊಂಡು ಈ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸುವ. ಇಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಚಾರ ಏನಾದರೂ ಅಗತ್ಯ ಇದೆ ಬಂದಲ್ಲಿ ನನಗೂ ಮುಂದೆ ನಿಂತು ನಾನು ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಮಾಜಿ ಅಧ್ಯಕ್ಷರು ಶ್ರೀಯುತ ಸತ್ತರ್ ಇವರ ಉಪಸ್ಥಿತಿಯನ್ನು ಗೌರವಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರಲ್ಲಿ ಒಂದು ಸಣ್ಣ ಮನವಿದೆ, ಮೌಖಿಕವಾಗಿ ಈ ಮನವಿ ನಿಮ್ಗೆ ತಿಳಿಸ್ತಿದ್ದೆ, ಮಾಡಿಕೊಡ್ಬೇಕು. ಅದೇ ರೀತಿ ನಿಮಗೆ ಒಂದು ಐ ಮಾಸ್ಕ್ ಕೂಡ ನೀವು ಕೊಡ್ಬೇಕು ನಿಮ್ಮಲ್ಲಿ, ದಯವಿಟ್ಟು. ಇವರು ಕೇಳಿದಾಗೆ ಡಾಮರೇಟ್ ಮತ್ತು ಅಲ್ಲಿ ಇಂಟರ್ಲಾಕ್ ನಾವೇನು ವ್ಯವಸ್ಥೆ ಮಾಡಿ ಕೊಡ್ತೇವೆ. ಐ ಮಾಸ್ನವ್ರು ಪಂಚಾಯತ್ನವ್ರಿಗೆ ಹೇಳ್ತೇನೆ, ಪಂಚಾಯತ್ನವ್ರು ಹಾಕಬೇಕು. ಯಾಕಂತ ಹೇಳಿದರೆ ನಾನೀಗ ಒಂದು ಕಡೆ ಲೈಟ್ ಹಾಕಿದ್ರೆ ಅಲ್ಲಿ ಹಾಕಿ ಇಲ್ಲಿ ಹಾಕಿ ನನಗೆ ಲೈಟ್ ಹಾಕುವ ಕೆಲಸ ಆಗ್ತದೆ. ಈ ಎಲ್ಲ ಲೈಟ್ ಕಷ್ಟಪಟ್ಟದನ್ನು ಹಾಕಿ ಒಂದು 10 ದಿವಸ ಅಂತ ಹೋಗುವ ಒಂದು ಬಲ್ಬ್ ಹೋಗಿದ್ರೆ ಅದು ಅದೇಲಿ ಕೂತ್ರೆ ನನಗೆ ಹೋಗುದು 1000 ಲೈಟ್ ಹಾಕಿದ್ದಾರೆ ಅಂತ ಹೇಳಿ ಅದರ ಬೈದು ನನಗೆ. ಅದನ್ನು ಪಂಚಾಯತ್ ಹೇಳಿದೆ, ನೀವೇ ಲೈಟ್ ಹಾಕಬೇಕು, ನೀವು ಅದನ್ನು ಹತ್ತುವಾಗೆ ಅದು ಒತ್ತುವಾಗ ನೋಡೋದು ಕೆಲಸ ಮಾಡಿ ಅವ್ರನ್ನ ಹೇಳ್ತೇನೆ. ಸನ್ಮಾನ್ಯ ಯುಟಿ ಕಾದರವರಲ್ಲಿ ನನ್ನ ಒಂದು ಸಣ್ಣ ಮನವಿ ಇದೆ. ನಮಗೆ ಇಲ್ಲಿ 2 ಮುಖ್ಯವಾದ ರೀತಿ, ಒಂದು ಬಸ್ ನಿಲ್ದಾಣ ಅದು ಇವತ್ತು ಪೂರ್ಣ ಆಗಿದೆ. ಇನ್ನೊಂದು ಕಳೆದ 35-40 ವರ್ಷಗಳಿಂದ ಇಲ್ಲೊಂದು ಹಾಲಿನ ಬೂತ್ ಇತ್ತು, ಅದು ಈಗ ಇಲ್ಲ. ನಮಗೆ ಒಂದು ಇಲ್ಲಿ ನಂದಿನಿ ಹಾಲಿನ ಬೂತಿನ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಇಲ್ಲಿ ದಾಸಣ್ಣ ಅಂತ ಹೇಳುವವರು 35 ವರ್ಷದಿಂದ ಇಲ್ಲಿ ಅದನ್ನು ಹಾಲಿನ ಬೂತು ನಡೆಸಿಕೊಂಡಿದ್ದದ್ದು. ಅದು ಹಾಲಿನ ಬೂತ್ ಅಲ್ಲ, ನಮ್ಮ ಎಲ್ಲ ಕುಕ್ಕದಕಟ್ಟೆಯ ಜನರಿಗೆ ಅದು ಪ್ರಾಮುಖ್ಯ ಕೇಂದ್ರವಾಗಿತ್ತು. ನಮ್ಮ ಮಕ್ಕಳು ಶಾಲೆಗೆ ಹೋದ್ರ ಬಂದ್ರ ಏನಿದ್ರು ಕೂಡ ಅವರು ನೋಡಿಕೊಂಡಿದ್ರು. ನಮಗೆ ಏನಾದರೂ ನಮ್ಮ ಊರಿನವರಿಗೆ ಹೇಳಲಿಕ್ಕೆ ಏನಿರಬೇಕಿತ್ತು, ಅದು ಪ್ರಮುಖ ಕೇಂದ್ರವಾಗಿತ್ತು. ಈಗ ಅದು ಇಲ್ಲ. ನಮಗೆ ಒಂದು ನಂದಿನಿ ಹಾಲಿನ ಬೂತ್ ವ್ಯವಸ್ಥೆ ಮಾಡಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಸ್ಸು ತಂಗುದಾಣದ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶ್ರೀಯುತ ರಂಜಿತ್ ಕೊಂಡಣ್ಣ ಇವರಿಗೆ ಅಭಿನಂದನೆಗಳು. ವೇದಿಕೆ ನಿಂತಿನ ಅತಿಥಿಗಳೇ, ಉಪಸ್ಥಿತಿನ ಸಭಾಸದರೇ, ಸ್ವಲ್ಪ ಯಾರು ಈ ಊರಿಗೆ ಬಂದಾಗ ಮತ್ತು ಸಾಧಾರಣ 40 ವರ್ಷ ಆದರೆ ಆ 40 ವರ್ಷ ತುಂಬು ಇಡ ಬಂದಾಗ ಮುಲ್ಪ ದಾಲ ಇಚ್ಚಾണ്. ಐದು ಮುಖ ಮೂಲು ರಡ್ಡೆ ಒಂಜಿ ಬಸ್ ಸ್ಟ್ಯಾಂಡ್ ಎಲ್ಲ ಒಂಜಿ ಮೂಲು ದಾಸಪಣ್ಣದ ಗೂಡಂಗಡಿಲ್ಲ ರಡ್ಡಿತ್ತು. ಆ ಸಮಯಡ್ ತೊಕ್ಕೋಟು ಮುಡಿಪು ಮುಟ್ಟ ಓಲ್ನ ಬಸ್ ಸ್ಟ್ಯಾಂಡ್ಲ ಇಜ್ಜಾನು ಉಕ್ಕುದ ಕಟ್ಟಡ ಮಾತ್ರ ಲೆಕ್ಕ ಕಾರಣಕರ್ತರೇನು ಬಂದ ನಿತ್ಯಾನಂದ ಸೇವಾ ಸಮಿತಿದಟ್ಟು ಆನಿದ ಕಾಲಡ್ ಈ ನಿತ್ಯಾನಂದ ಸೇವಾ ಸಮಿತಿದಕ್ಕಲು ಜನಕ್ಕುಂಟ ದುಡ್ಡು ಜನ ಕಾಲವು
ಸಂಗ್ರಹ ಮಂತೋಜಿ ಬಸ್ಸಿನ ಕಾರಣ ಮುಲ್ಪ ಮಂತದ ನಾವು ಭಾರಿ ಮಲ್ಲ ಸಾಧನೆ. ಆ ಬಸ್ ಸ್ಟ್ಯಾಂಡ್ಲ ಮುಲ್ಪ ದಾಸಪಣ್ಣನ ಗೂಡಂಗಡಿಲ ಇಂಗ್ಲೀಷ್ ಬರ್ತಾರೆ ಕಮ್ಯುನಿಟಿ ಸೆಂಟರ್ ಅವ್ರು ನಮ್ಮ ಊರ್ದಾಗಲೇ ಸಮುದಾಯ ಕೇಂದ್ರ ಆದಿತ್ತರ ರಟ್ಲ ಬಸ್ ಸ್ಟ್ಯಾಂಡ್ಲ ಪೇರ್ದಳ ಆ ಪೇರ್ದ ಗೂಡಂಗಡಿ ಮುಲ್ಪ ಆ ದಾಸಪಣ್ಣೆ ಎಂಕಲ್ನ ಊರ್ದ ಜೋಕ್ಲನ ಪಂಜನಕ್ಲನ ಪೂರ ಅಟ್ಲ ಒಂಜಿ ರೀತಿಯ ರಕ್ಷಣೆ ನಕ್ಲು ಮಾರು ಬಂದಿರ್ತಾರೆ. ಶಾಲೆಗೆ ಪೋಯರ ಜೋಕ್ಲು ಬತ್ತೇರ ವಾಪಸ್ ಪೋಯರೆ ಓಲು ಬತ್ತೇರೆ ಪಂಜನಕ್ಲು ಕೂಡ ಪೋಯರದೆ ಪೂರ ತೊಂದಿದ್ದೆ ಐದು ಬುಕ್ಕ ಬಿ ಇನ್ನಿ ಮುಟ್ಟ ಅವು ಐದಕ್ಕ ಬೇರ್ದ ಪೂತಾಡು ಅವು ರಡ್ಲ ನಂಗೆ ಸಮುದಾಯ ಕೇಂದ್ರ ಅಂತ ನಮ್ಮ ಊರ್ದ ಅತ್ಯಂತ ಪ್ರಾಮುಖ್ಯ ಗುರುತುವುದನ್ನು ಬರ್ತೇವೆ. ಐಟು ಒಂಜಿ ಬಸ್ ಸ್ಟ್ಯಾಂಡ್ದ ಪುನರ್ನಿರ್ಮಾಣ ಆತನು ಮೈತ್ರಿ ಸಂಸ್ಥೆ ಕಳೆದ 10-40 ವರ್ಷದ ಮುಖ ಸುಮಾರು 42 ಗ್ರಾಮಗಳು ಎದೋ 1000 ಜನಕ್ಕೆ ವ್ಯಕ್ತಿ ಆಧಾರಿತ ವ್ಯಕ್ತಿ ಕೇಂದ್ರಿತ ಸೇವೆಗಳನ್ನು ಮಾತ್ರ ಕೊಡ್ತಿತ್ತಲು ಬರೊಂದಿತ್ತಲು ಸಾರ್ವಜನಿಕ ಸೇವೆಗೆ ಈ ತರಾಟ ಕೈಬಾರ್ದು ಇದ್ದಾರೆ. ಇಂದು ಉಕ್ಕಲಘಟ್ಟದ ಈ ಬಸ್ ಸ್ಟ್ಯಾಂಡ್ ಇಂದು ಮೈತ್ರಿ ಸಂಸ್ಥೆದ ಪ್ರಥಮ ಸಾರ್ವಜನಿಕ ಯೋಜನೆ. ನೆಕ್ಕೆ ಅವಕಾಶ ಮಂತು ಕೊಟ್ಟನ ನಿತ್ಯಾನಂದ ಸೇವಾ ಸಮಿತಿದ ಅಧ್ಯಕ್ಷರ ಸರ್ವ ಜನ ಸದಸ್ಯರಿಗೆಲ್ಲ ಮೈತ್ರಿ ಸಂಸ್ಥೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಮೈತ್ರಿ ಸಂಸ್ಥೆ ಆವಡೆ ಯಾನ ಆವಡೆ ಒವ್ವೇ ಪ್ರಚಾರಕ್ಕೆ ಅಥವಾ ಬುಧರಿಗೆ ಬೋಡಾದ ಕೆಲಸವಂತ ನಾವು ಹತ್ತು ನಮ್ಮ ಏನಿ ನಮ್ಮ ಇರ್ತದೆ ನಮ್ಮ ಕೊಡ್ದು ಬಿಡ್ತ ಈಡೆಗೆ ನಂಗೆ ದಾನ ಕೊರ್ಲೆಡ್ದು ಬುಕ್ಕ ಆ ದಾನ ಕೊರ್ನಾಯಕ ಇಟ್ಟು ದಾನ ಅಕ್ಕೆ ಏನು ಸ್ವೀಕಾರ ಬಂತದೆಲ್ಲ ಆಯಗುಂಟಾಯ್ತು ಅಂಚಾದ ಈ ಬಸ್ ನಿಲ್ದಾಣದ ಪೂರ್ತಿ ಹೊಣೆಗಾರಿಕೆ ಅವು ನಿತ್ಯಾನಂದ ಸೇವಾ ಸಮಿತಿಗಳ ಈ ಊರ್ದಾಗಲೇ ನೆನೆ ಯಾರು ಸ್ಪಷ್ಟವಾದ ನಿತ್ಯಾನಂದ ಸೇವಾ ಸಮಿತಿಗಳು ಎಂಕೊಂಚ ಮನವಿ ಕೊಟ್ಟಾಗ ಆ ಮನವಿಗೆ ಪ್ರತ್ಯುತ್ತರವಾದ ಕಂಡೀಷನ್ಸ್ ಕೆಲವು ಮಾಡಿದೆ ಐಟ ಬಂತ ನೆತ್ತ ಉಸ್ತುವಾರಿ ನೆತ್ತದು ಪೂರ್ತಿ ಹೊಣೆಗಾರಿಕೆ ನಿತ್ಯಾನಂದ ಸೇವಾ ಸಮಿತಿಗಿಲ್ಲ ಸರ್ಕಾರಿ ಇಲಾಖೆಗಳ ಪಂಚಾಯತ್ ಸರ್ಕಾರಿ ಇಲಾಖೆಗಳ ಅಂತ ಮೈತ್ರಿ ಸಂಸ್ಥೆಗೆ ಹತ್ತು ಮೈತ್ರಿ ಸಂಸ್ಥೆ ದಾನ ಕೊಡ್ತಲು ಇದಕ್ಕೆ ಅವು ಮುಖ್ಯ. ಇದು ನಿಖಿಲ ಹೊಣೆಗಾರಿ ರಟ್ಟೆ 40 ಕಂಡೆ ಇತ್ತಿನ ಬೇರ್ದ ಬೂತಲ ಬಸ್ ಸ್ಟ್ಯಾಂಡ್ ಅದನ್ನು ಇದ ಬೇರ್ದ ಬೂತ್ ಇದ್ದ ಆತನು ಉಪ್ಪು ಬೇರ್ದ ಬೂತು ಆಪುನಲ್ಪ ಏರ್ಲು ಒವ್ವೇ ವೈಯಕ್ತಿಕ ಭಿನ್ನಾಗಿ ಕೊರಾಯ್ತಿನ ಇನ್ನು ದೂರದಿದೆ. ಆದರೆ ನಮ್ಮ ಸಭಾಧ್ಯಕ್ಷರಿಂದ ಸಾರ್ವಜನಿಕವಾದ 4 ಜನ ಎದುರುಡೆ ಎಲ್ಲ ಬಂತೆ ಪೂರ ಜನ ನಮಗೆ ಕೊಟ್ಟು ಬಂತ ಆದರೆ ಇದು ವ್ಯವಸ್ಥಿತವಾದ ಸಂಬಂಧಪಟ್ಟ ಇಲಾಖೆಗಳ ಮುಖಾಂತರ ಏನು ಮಲ್ಪಾಪದಲ್ಲಿ ಬರ್ತೇನೆ ಏನು ಬೇರೆ ಬರ್ತದೆ ಅವು ಸ್ವಲ್ಪ ಆಪುನ ಲೆಕ್ಕ ಗಾಯಪಂಡ ಅವು ನನಗೆ ಬೇರದ ಭೂತತ್ತೆ ಅವು ನಮ್ಮ ಗುಂಪುದ ಘಟ್ಟದ ಈ ಪರಿಸರದ ಜನಗಳಿಗೆ ಸಮುದಾಯ ಕೇಂದ್ರ ಐಕೆ ಇತಿಹಾಸ ಉಂಟು ಅಲ್ಪದ ಐಕೆ ಇತಿಹಾಸ ಉಂಟು 40 ವರ್ಷದ ಇತಿಹಾಸ ಉಂಟು. ಇತಿಹಾಸದ ವ್ಯಾಪಾರ ನಮ್ಮ ಮರಪೆರೆಗೆ ಬಲ್ಲೆ ಒಂದು ಕನ್ನಡ ಒಂದು ಪಾತ್ರ ಉಂಟು ಹಳೆ ಬೇರು ಹೊಸ ಚಿಗುರು ಆ ಪರತ್ತದ ಬೇರೆ ಗಟ್ಟಿತನ ಮಾತ್ರ ಮಿತ್ತು ವಾದ ಚಿಗುರುಲ ಚಿಗುರು ಬೆಳೆಯಲು ಸಾಧ್ಯ ಅಂತ ಆ ಬೇರು ಮುಖ್ಯ. ಆ ಉದ್ದೇಶಡೆ ಯಾನು ಮುಲ್ಪ ಆ ಬೇರದ ಭೂತ ಆವೋಡೋದ್ರ ಪಡೆಗೆ ಯಾನು ಬಂದರೆ ಐಕ್ಯ ಬೋಡ ಸರ್ವೆಲ್ಲ ಸಹಕಾರ ಕೊಟ್ಟು ನನಗೆ ಅವು ಏನೇನೋ ನಡೆದತ್ತು ನನಗೆ ಮುಲ್ಪವು ಆವೋಡು ಐಕೆ ಪೂರ ಎಲ್ಲ ಸಹಕಾರ ಕೊಡೋದು ನಮಗೆ ಕೇಳೊಂದು ಇನಿ ಸೇರಿದು ಎಂಕೆ ಪೂರ ಎಲ್ಲ ಸೇರಿದು ಸನ್ಮಾನ ಬಂತ ಅವು ಸನ್ಮಾನ ಎಂಕೆ ಬಂತಾರೆ ಯಾನು ಎಲ್ಲ ಜೀವ ಮಾನಾಡು ಇನಿ ಮುಟ್ಟ ಸ್ಟೇಜಿನ ಬರ್ತದ ಸನ್ಮಾನ ಅಥವಾ ಶಾಲ ಸ್ವೀಕಾರ ಮಂತ್ರ ಎಂದು ಸೂರು ಈ ಥರ
ಅಯ್ಯಣ ನಿರಾಕರಣೆಗೆ ಮನ್ಪೇರೆಗೆ ಆಯ್ಜಿ ನಿಕ್ಲೆಗೆ ಎಲ್ಲ ಒಂದು ಅದರ ಹಿಸ್ಟ್ರಿನ ನಿಕ್ಲೆ ಅದರ ಕಟ್ಟು ಬಿಡ್ಯಾರು ಈತು ಬರ್ತೇ ನಿರಾಕರಣೆ ಮತ್ತು ಬರ್ತದಕ್ಕೆ ಅಂತೂ ನಾನು ಕೊಟ್ಟು ಸನ್ಮಾನ ಮಾಡ್ತಾರೆ ನಿಕ್ಲೆಗೆ ಎನ್ನ ವೈಯಕ್ತಿಕ ನೆರೆಟ್ಲ ಎನ್ನ ಕುಟುಂಬದ ನೆರೆಟ್ಲ ಕೃತಜ್ಞತೆ ಅಭಿನಂದನೆ ಸಲ್ಲಿಸ ಒಂದು ಯಾರು ಕಟ್ಟುಕೊಳ್ಳಲಿಕ್ಕೆ ಬಸ್ ಸ್ಟ್ಯಾಂಡ್ ಆತಂದು ಆಯ್ತಾ ನಿರ್ವಹಣೆ ಪೊರ್ಲುಡ ಕೂಡ ಎಲ್ಲ ಕೊಟ್ಟು ಬಂತೊಂದು ಬರ್ಕಾದದ್ದು ಬಂದದ್ದು ಎರಡು ಮಾತನ್ನು ಮುಗಿಸಿವೆ. ತಮಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸತ್ತರ್ ಇವರಿಂದ ನುಡಿಗಳು. ನಿತ್ಯಾನಂದ ನಗರ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಬಸವ ತಂಗುದಾನದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮೈತ್ರಿ ಟ್ರಸ್ಟ್ ಇದರ ಸ್ಥಾಪಕರಾದಂತಹ ಪ್ರಭಾಕರ್ ಶೆಟ್ರೆ, ವೇದಿಕೆಯಲ್ಲಿರುವ ಗ್ರಾಮ ಪಂಚಾಯತ್ನ ಸದಸ್ಯರುಗಳೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ನಿತ್ಯಾನಂದ ನಗರ ಸೇವಾ ಸಮಿತಿ ಇದರ ಸಮಿತಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಇವತ್ತು ಕಳೆದ 6 ವರ್ಷಗಳಲ್ಲಿ ಈ ಒಂದು ಪ್ರದೇಶದಲ್ಲಿ ನಮ್ಮ ಈ ಚತುಷ್ಪಥ ರಸ್ತೆ ಯಾವಾಗ ಪ್ರಾರಂಭವಾಗಿದೆಯಾ ಅವತ್ತಿಂದ ಇವತ್ತಿನ ತನಕ ಈ ಒಂದು ಪ್ರದೇಶದಲ್ಲಿ ಬಸವ ತಂಗುದಾನದ ವ್ಯವಸ್ಥೆ ಇರಲಿಲ್ಲ. ನಾನು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ನಾನು ಆಗ ನನ್ನ ರಾಜಕೀಯ ಎಂಟ್ರಿ ಕೂಡ ಪ್ರಥಮವಾಗಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ನಾನು ಈ ಸಾರ್ವಜನಿಕ ರಂಗಕ್ಕೆ ಪ್ರಥಮವಾಗಿ ಕಳೆದ 2015ರಲ್ಲಿ ಬಂದಿದ್ದೇನೆ. ಆ 2015ರ ಇಸವಿಯಲ್ಲಿ ಇಲ್ಲೊಂದು ನಿತ್ಯಾನಂದ ನಗರ ಸೇವಾ ಸಮಿತಿ ಅಂತ ಹೇಳಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅದು ಕೂಡ ಅಲ್ಲಿಯ ಆ ಒಂದು ಐಟು ಪ್ರದೇಶದಲ್ಲಿತ್ತು. ಆಗ ರಸ್ತೆ ಎಲ್ಲ ಕೆಳಗೆ ಅದು ಚತುಷ್ಪಥ ರಸ್ತೆ ಆದ ಸಂದರ್ಭದಲ್ಲಿ ಅದನ್ನು ಅನಿವಾರ್ಯವಾಗಿ ತೆರವುಗೊಳಿಸಬೇಕಾಗಿತ್ತು. ಅದರ ನಂತರ ಇವತ್ತು ಈ ಪ್ರದೇಶದಲ್ಲಿ ಬಸವ ತಂಗುದಾಣ ಇರಲಿಲ್ಲ. ಕಳೆದ 2-3 ತಿಂಗಳ ಒಳಗಡೆ ಪ್ರಭಾಕರ್ ಶೆಟ್ಟಿ ಅವರು ನನಗೆ ಹಲವಾರು ಬಾರಿ ಫೋನ್ ಕೂಡ ಮಾಡಿದ್ದಾರೆ. ಈ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ವಿಚಾರ ಇಲ್ಲಿ ಮಾತ್ರವಲ್ಲ, ದೇರ್ಲಕಟ್ಟೆಯಲ್ಲಿ ಕೂಡ ಒಂದು ಮಸೀದಿಯ ಮುಂಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಮತ್ತು ರಿಕ್ಷಾ ತಂಗುದಾಣವನ್ನು ಕೂಡ ನಿರ್ಮಿಸಿಕೊಡ್ತೇನೆ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ನಾನು ಒಂದು ದಿವಸವರು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ನಾನು ಕೂಡ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ. ಆಗ ಹೇಳಿದ್ರು ನಾನು ಬಸ್ ತಂಗುದಾಣವನ್ನು ಮಾಡ್ತಾ ಇದ್ದೇನೆ ಅಂತ. ಆಗ ನಾವು ತಕ್ಷಣ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟ ಕ್ಷಣದಲ್ಲೇ ನೆಕ್ಸ್ಟ್ ಡೇ ನಮ್ಮ ಗ್ರಾಮ ಪಂಚಾಯತ್ನ ಮೀಟಿಂಗ್ ಅಲ್ಲಿ ಕೂಡ ಚರ್ಚೆ ಆಗಿ ಯಾವುದೇ ಒಂದು ಗೊಂದಲ ಇಲ್ಲದೆ ಬಸ್ ಸ್ಟ್ಯಾಂಡ್ಗೆ ಗ್ರಾಮ ಪಂಚಾಯತ್ ಬೇಕಾದಂತಹ ಅನುಮತಿಯನ್ನು ಕೂಡ ಅವತ್ತೇ ನಾವು ಎಲ್ಲ ಸದಸ್ಯರು ಸೇರಿ ಅವರಿಗೆ ಅನುಮತಿಯನ್ನ ಕೊಟ್ಟಿದ್ದೀವಿ. ಮಾತ್ರ ನನಗೆ ವಿಶೇಷವಾಗಿ ನಿಮ್ಮ ಹತ್ರ ಹೇಳ್ಬೇಕಾಗಿರೋದು ಬರೀ ಬಸ್ ಸ್ಟ್ಯಾಂಡ್ ಮಾತ್ರವಲ್ಲ, ನನ್ನ ನೆನಪಿನ ಮತ್ತೊಂದು ವಿಷಯ ಇದೆ. ಅದಂತ ಹೇಳಿದ್ರೆ ನಮ್ಮ ಮನೆಯ ಬೆಳ್ಮದೋಟದಲ್ಲಿ 1994ರಲ್ಲಿ ನಾನು ಸಣ್ಣವನಾಗಿದ್ದಾಗ, ಆಗ ನಾನು ಹೈಸ್ಕೂಲ್ಗೆ ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಮ್ಮಲ್ಲಿ ನೀರಿನ ಸಮಸ್ಯೆಗಳಿತ್ತು. ಆ ನೀರಿನ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ಬಾವಿ ತೋಡಿದ್ರು ಕೂಡ ನೀರು ಸಿಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ವಿನೋದ ಶ್ಯಾಮಸುಂದರ್ ಅವರು ಕೂಡ ಅವತ್ತು ಅಲ್ಲಿಯ ಏನೋ ಒಂದು ಮೈತ್ರಿ ಟ್ರಸ್ಟ್ ನಲ್ಲಿ ಈಗಲೂ ಕೂಡ ಇದ್ದಾರೆ. ಅವರು ಕೂಡ ಅಲ್ಲಿ ಬರ್ತಾ ಇದ್ರು. ನಮ್ಮ ಅಲ್ಲಿನ ಜನರ ಬೇಡಿಕೆಗೆ ತಕ್ಕಂತೆ ಒಂದು ಬಾವಿಯನ್ನ ನಿರ್ಮಿಸಿಕೊಟ್ಟಂತಹ ಇತಿಹಾಸ ಕೂಡ ಮೈತ್ರಿ ಟ್ರಸ್ಟಿಗೆ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅವರು ಕೂಡ ನಾವೀಗ ಮನೆ ಕಟ್ಟುವಂತಹ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬಾವಿಯನ್ನ ಕೂಡ ತೆಗೆದಿದ್ದಾರೆ. ಆ ಬಾವಿಯಲ್ಲಿ
ಬರೋಬ್ಬರಿ ಒಂದು 15-20 ವರ್ಷಗಳ ಕಾಲ ಆ ಬಾವಿಯ ನೀರನ್ನೇ ನಾವು ಕುಡಿತಾ ಬಂದಿದ್ದೇವೆ. ಆ ಬಾವಿಗೆ 3-4 ಕಪ್ಪಿಯನ್ನು ಹಾಕಿ ಆ ಕಪ್ಪಿಯಿಂದ ನೀರನ್ನು ತೆಗೆಯುವಂತಹ ಪರಿಸ್ಥಿತಿ ಅಲ್ಲಿನ ಜನರಿಗೆ 22 ಮನೆಗಳಿಗೆ ಅಲ್ಲಿಯ ನೀರು ಕೂಡ ಹೋಗ್ತಾ ಇತ್ತು. ಕೊಡಪಾಳದಲ್ಲಿ ನೀರು ತಗೊಂಡು ಹೋಗ್ತಾ ಇತ್ತು. ಆ ಒಂದು ಸಂದರ್ಭದನ್ನ ನೆನಪಿಸಲೇಬೇಕಾಗಿದೆ. ಅವರಿಂದ ಇನ್ನೂ ಕೂಡ ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲು ಮೈತ್ರಿ ಟ್ರಸ್ಟ್ ಸಂಸ್ಥೆಗೆ ದೇವರು ಇನ್ನೂ ಕೂಡ ಉತ್ಸಾಹನ ಕೊಡ್ಲಿ. ಅದೇ ರೀತಿ ಈ ಒಂದು ನಿತ್ಯಾನಂದ ಸೇವಾ ಸಮಿತಿಯು ಕೂಡ ಇದರ ಹಿಂದೆ ಬಹಳಷ್ಟು ಶ್ರಮವನ್ನು ಪಟ್ಟಿದೆ. ಇವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಫಸ್ಟಿಗೆ ಹೇಳಿದರೆ ಜಾಸ್ತಿ ಇಲ್ಲ ಅಂತ. ಅದಕ್ಕೆ ಈಗ ಅದರಿಂದ ತಮ್ಮಗಳಿಗೆಲ್ಲರಿಗೂ ಈ ಒಂದು ಪ್ರದೇಶಕ್ಕೆ ನಿತ್ಯಾನಂದ ಕುಕ್ಕುರಗಟ್ಟೆ ಈ ಪ್ರದೇಶಕ್ಕೆ ನಮ್ಮ ನಂದಿನಿ ಹಾಲಿನ ಡೈರಿಗೆ ಪ್ರಭಾಕರ್ ಶೆಟ್ಟರು ಕೂಡ ಹೇಳಿದ್ರು, ಇಲ್ಲಿರುವ ಎಲ್ಲ ಜನರು ಕೂಡ ಹೇಳಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಆಗುವಂತಹ ಎಲ್ಲ ವ್ಯವಸ್ಥೆಗೆ ನಾವು ಬದ್ಧರಾಗಿದ್ದೇವೆ. ಗ್ರಾಮ ಪಂಚಾಯತ್ನಲ್ಲಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಅಭಿನಂದನೆ ಸಲ್ಲಿಸಿ ನನ್ನೊಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್ ಜೈ ಭಾರತ್. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಸರ್ವರಿಗೂ ಧನ್ಯವಾದ ಸಮರ್ಪಣೆ. ಶ್ರೀಮತಿ ಯಶಸ್ವಿನಿ ಇವರಿಂದ. ನಮಸ್ಕಾರ. ನಮ್ಮ ನಿತ್ಯಾನಂದ ಸೇವಾ ಸಮಿತಿಗೆ ಮಾತ್ರ ಒಂದು ಎಡ್ಡೆ ಮಲ್ದು ಬಸ್ ಸ್ಟ್ಯಾಂಡ್ ನಮ್ಮ ಮೈತ್ರಿಗೆ ಮಲ್ತೇರ್ ಬಂದು ನಮ್ಮ ವಾರ ಮಾತ್ರ ಮಸ್ತ್ ಖುಷಿ ಅಂಚನೆ ಇಂಕ್ಲ ಒಂಜಿ ಪೇರ್ದ ದಿಪ್ಪಗೊಂಜಿ ಸಂದೆ ಕೋಡೆಲ್ಲ ಪಂಡೆ ನಮ್ಮ MLA ಸರ್ ಎಂಕ್ಲಿಗೆ ಭಾರಿ ಕಷ್ಟ ಅದ ಸರ್. ಒಕ್ಕ ಎಂಕ್ಲು 3-4 ಸಾರಿ ಪೋತ MLA ಸರ್ ನಡೆ ಅಪ್ಪಗಳ ಎಂಕ್ಲಿ ಮಲ್ತು ಕೊಡ್ತಾ ಪಂತೇರು ಅಪ್ಪನ ಇಂಗ್ಲಿಗೆ ನೀ ಒಂಜಿ ಅರೆ ಒಂಜಿ ಪೇರ್ದ ದೀಪ ಮಲ್ದರ ಇಂಗ್ಲಿಗೆ ಅತ್ತನೆ ನಿತ್ಯಾನಂದ ನಗರದ ಇಲ್ಲಿ ಬೆಲ್ಮಗ್ರಾಮದ ಪೂರ ಎಂಗ್ಲ ವೈದ್ಯನಗರ ನಗರದಾಗಲೆಲ್ಲ ಒಂಜಿ ಬೇಜಾರಾದ ಉಪ್ಪು ಬಣ ಪೇರ್ದ ಒಂಜಿ ನಂಗೆ ಮಸ್ತ್ ವ್ಯವಸ್ಥೆಗೆ ಇತ್ತ ಮಸ್ತ್ ದೂರ ಆದ ಬಾರಿ ಕಷ್ಟ ಅಲ್ಲ ಅದನ್ನ ಪೇರ್ದನೇ ಬಂದದ್ದು ಎಂಗ್ಲು ಒಂದು ಹೆಂಚಿನ ಕಷ್ಟ ಇದ್ದನಲ್ಲ ಎಂಗ್ಲು ಬದ್ದು ತಲ್ಪ ಕುಲ್ಲುದು ಒಂಜಿ ಪಾತ್ರೆ ಇರ್ದು ಬದ್ದು ಬೋಂದಿತ್ತ ಒಂದು ಏರೆಗ್ಲ ಒಂದು ಹುಷಾರಿದ್ದಿಂದ ಅಂದ ಹೇರ್ದ ಒಂಜಿ ಸಂಜೆ ಅಂಗಡಿದ ಒಂಜಿ ದಿಡ್ಡು ತಲಕ ಮಲ್ತಿತ್ತಲ್ಲ ಐತೆ ಎಂಕ್ಲು ಕುಲ್ಲೊಂದಿತ್ತ ಆಂಡ ಎಂಕ್ಲಿ ಒಂಜಿ ಪೇರ್ದ ಒಂಜಿ ಇಜ್ಜ ಅಂದ್ರೆ ಮಸ್ತ್ ಪೇರ್ದ ಒಂಜಿ ಆಯ್ನ ಮೈತ್ರಿ MLA ಸರ್ ಪಂಡೇರಂಗ್ಲಿಗೆ ಭಾರಿ ಖುಷಿ ಆಂಡ್ ಅಂಚೆ ನಿತ್ಯಾನಂದ ನಗರ ಇಂಗ್ಲಿಗೆ ಒಂಜಿ ನಿತ್ಯಾನಂದ ನಗರ ಪಂಪಿನ ಒಂಜಿ ಮೌನಪಂಡೆ ಇಂಗ್ಲಿಗೆ ಮೌನಪ್ಪನಲ್ಲಿ ಒಂಜಿ ಕರ್ಕಡೆಯರ್ಲ ಇತ್ತೇರು ಹಬ್ಬಗ ಈ ಒಂದು ನಿತ್ಯಾನಂದ ಒಂಜಿ ಪುದರ್ ಪಂಪಿನ ಅಕುಲು ದೀತಿನ ಒಂಜಿ ಪುದರ್ ಅಕುಲು ಸೈತದು ತೀರ್ಪೋದು ಇಟ್ಟೇರ್ನಲ್ಲ ಎಂಕ್ಲಿಗೆ ಈ ನಿತ್ಯಾನಂದ ಇಂದು ಬಂದು ಕಟ್ಟೆ ಒಂಜಿ ಮಲ್ತಿದ್ದೇರು ಮೌನಪ್ಪನ ಅಂಗಡಿದಲ್ಪ ಆ ಅಂಗಡಿದಲ್ಪ ಒಂಜಿ ಎಂಗ್ಲ ಕರ್ಕಡೆಯರ್ಲ ಅರ್ಲಪಕ ನಮ್ಮ ನಿತ್ಯಾನಂದ ಉಮೇಶ್ ಅಣ್ಣ ಇತ್ತೇರು ಮಸ್ತ್ ಜನ ನಮ್ಮ ಮುಲ್ಪ ಇತ್ತಿನ ಮಸ್ತ್ ಜನ ಇದ್ದೇರು ಆಡ ಇತ್ತ ಮಾತರೆಲ್ಲ ಎಣ್ಣೆ ಒಂದು ನಮ್ಮ ಈ ನಿತ್ಯಾನಂದ ನಗರದ ಒಂಜಿ ಬಾರಿ ಅಜ್ಜ ಒಂಜಿ ಕುಕ್ಕುದ ಕಟ್ಟೆ ಅಂದ್ರೆ ತುಂಬುದ ಇದ್ದಂತೆಲ್ಲ ಕುದರಿದ್ದಾನೆ ಆ ಕುಕ್ಕುದ ಕಟ್ಟೆ ಕುದಾರ ನನ್ನಲ್ಲ ಒಂಜಿ ಬೆಳಗಾಡು ನಮ್ಮ ನನ್ನಲ್ಲ ಈ ಎಂಕುಲು ಮದ್ಮ್ಯಾದ ಯಾನೆ ಮದ್ಮ್ಯಾದ ಬಂದಾಗ ಎಂಗ್ಲೇ ಮುಲ್ಪ ಏನ್ ದಾಲ ಇತ್ತಜಿ ಒಂಜಿ ಬಸ್ ಸ್ಟ್ಯಾಂಡ್ ಬರೋ ಬೊಕ್ಕ ಆಯ್ನೆ ದಾಲ ಇಜ್ಜಿ ಬಂದ ಒಂಜಿ ಮೌನಪಣ್ಣನ ಒಂಜಿ ಎಲ್ಲಿ ಒಂಜಿ ಅಂಗಡಿ ಇತ್ತಂಡು ಅಂಗಡಿ ಆರು ನಮ್ಮ ಗಿರೀಶ್ ದೋಸೆ ಬರೋ ಮಲ್ತ ಒಂದು ಇತ್ತೆ ಬೇದ ಒಂಜಿ ಎಂಕ್ಲ ಬಾವರ್ನ ಒಂಜಿ ಅಂಗಡಿ ಇತ್ತಂಡು ಅಪ್ಪಗ ಆಮೇಲೆ ಬಗಾಮಿಲದಾರ ಒಂಜಿ ಮುಲ್ಪ ಅಂಗಡಿ ಇತ್ತೆ ಬೇತ ಒಂಜೇ ಒಂಜಿ ಅಂಗಡಿ ಇತ್ತು ಒಕ್ಕ ಜನಾರ್ದನೇ ಪೂರ ಜನಾರ್ದನ ಒಂಜಿ ಬಿಲ್ಡಿಂಗ್ ಆಂಡ್ ಐರ್ದೊಕ್ಕ ಒಂಜಿ ಬಿಲ್ಡಿಂಗ್ ಅದು ಇತ್ತ ಬಾರಿ ಒಂಜಿ ಬಾರಿ ಪೊರ್ಲ ಆಂಡ್ ನಮ್ಮ ಒಂಜಿ ನಿತ್ಯಾನಂದ ನಗರ ಪಂಪಿನ ಒಂಜಿ ನಿತ್ಯ ಒಂಜಿ ದೇವೇರ್ನ ಒಂಜಿ ಇಂದು ಪಂಪಿನ ಒಂಜಿ ಇಂದೆಕ್ ಸಾಕ್ಷಾತ ಒಂಜಿ ಪೂಜಾ ಅಂಚನೆ ಎಂಗ್ಲ ಮೈತಿರ್ದಾರ್ಲೆ ಅಂಚನೆ ಮೈತಿರ್ದ ಒಂಜಿ ಎಂಗ್ಲಿಗೆ ಮೈತಿರ್ದಾರ ಮನೆಂಗ್ಲೆ ಒಂಜಿ ಫಲ ಇತ್ತಿಲ್ಲ ಕನೆ ಮುಲ್ಪ ಆಡ ಎಂಚನೆ ಇದ್ದನಲ್ಲ ಎಂಗುಲು ಅರಡ ಹೋದು ಪಾತಿರು ಒಂದು ಪತ್ತೊಂದು ಇತ್ತ ಪನೊಂದಿದೆ ಎಂಚಿನ ಕಷ್ಟ ಇದ್ದನಲ್ಲ ಎಂಗುಲು ಹೋದಿಗೆ ಏನೋ ಪನೊಂದಿ ಪಾತಿರು ಅಂತ ಏರೆಗ್ಲ ಒಂಜಿ ದಾದಲ್ಲ ಹುಷಾರಿದ್ದ ಎಂಗುಲು ಅರಡ ಹೋದಿಗೆ ಏನೋ ಒಂದು ಇತ್ತ ಎಂಚಿನ ಉಂಟು ಅನ್ನ ಪನ್ ಅಂಡ ಅರ್ನ ಪುದಾರ ಏರ್ಪೋಗ್ಲ ಆರ ಈತ್ ಕೊಡ್ತು ಒಂಜಿ ಜಿನ್ನಾಡಲ್ಲ ಅರ್ನ ನೆನೆಪು ಎಂಗ್ಲೆ ಮಸ್ತ್ ಇತ್ತು ಎಂಗ್ಲ ನೆನೆಪು ಮೈತಿರ್ದಾರ್ನ ಶೈಲಕ್ಕಲ್ಲ ಅಂಚನೆ ಅರ್ನಲ್ಲ ಅಂಚನೆ ಒಂಜಿ ಪ್ರೀತಿ ಎಂಗ್ಲಿಗೆ ಮಸ್ತ್ ಪ್ರೀತಿ ಎಂಗ್ಲಿಗೆ ಆರು ಬಂಡ ಒಂಜಿ ಎಲ್ಲರೆಲ್ಲ ಹೋಪಣ ಎಂಗ್ಲ ಅರಡ ಪಾತ್ರ ಹೋಗಿರ್ತದೆ ಆತ ಒಂಜಿ ಪ್ರೀತಿ ಎಂಗ್ಲಿಗೆ ಇನಿ ಮುಟ್ಟಾಗಲ ಒಂಜಿ ಮೈತಿರ್ದಾರ ಅರ್ನ ಶೈಲಕ ಶರಲ್ ಕೂಡ ಎಂಗ್ಲಿ ಒಂಜಿ ಸಂಬಂಧದ ಇಲ್ಲಿ ಇತ್ತಿಲ್ಲ ಕನ್ ಎಂಗ್ಲಿ
ಅಂಚೆ ನಮ್ಮ ಈ ನಿತ್ಯಾನಂದ ನಾನು ಹೇಳ್ಕೊಂಡ್ಲ ಅರ್ನ ಒಂಜಿ ಮೈತಿರ್ದಾರಲ್ಲ ಒಂಜಿ ಬಸ್ ಸ್ಟ್ಯಾಂಡ್ ಒಂಜಿ ಕಟ್ಟಿನೇಡಾದ್ರೆ ಇಂಕೆ ಒಂಜಿ ಮಸ್ತ್ ದೊಮ್ಮಗು ಭಾರಿ ಕಷ್ಟ ಆದಿತ್ತು ಮುಂತಾರೆ ಇತ್ತ ಒಂಜಿ ಬಸ್ ಸ್ಟ್ಯಾಂಡ್ ಆದ್ರೆ ನಂಗೆ ಒಂಜಿ ಮಾತಾಡಿಲ್ಲ ಈ ಊರಿಗೆ ಒಂಜಿ ಬಾರಿ ಎಡ್ಡಾಂಡ್ ಬಂದು ಏನೊಂದು ಯಾರು ಮಾತ ನಿತ್ಯಾನಂದ ಸೇವೆ ಸಮಿತಿ ದಕ್ಲೆ ಒಂಜಿ ಗುಡಾದ ಸ್ವಲ್ಪ ಮಲ್ತುಲ್ಲ ಜೈ ಹಿಂದ್ ಜೈ ಕರ್. ಓಂ ಗುರುಭ್ಯೋ ನಮಃ. ಹಲವು ವರ್ಷಗಳ ಬೇಡಿಕೆಯಾಗಿದ್ದಂತಹ ಶ್ರೀ ನಿತ್ಯಾನಂದನಗರ ಸೇವಾ ಸಮಿತಿ ಕುಕ್ಕುರಗಟ್ಟೆ ನಿತ್ಯಾನಂದನಗರ ಸಾರ್ವಜನಿಕ ಬಸ್ಸು ತಂಗುದಾಣದ ಇಂದು ಉದ್ಘಾಟನೆಗೊಂಡಿದೆ. ಸ್ಥಳ ನಾಮಫಲಕದ ಅನಾವರಣ ಕಾರ್ಯಕ್ರಮ ನೆರವೇರಿದೆ. ಈ ಕಾರ್ಯಕ್ರಮಕ್ಕೆ ಈ ಸಮಾರಂಭದ ಉದ್ಘಾಟನೆ ನೆರವೇರಿಸಿದಂತಹ ಗೌರವಾನ್ವಿತ ಸಭಾಪತಿಗಳು, ಕರ್ನಾಟಕ ವಿಧಾನಸಭೆ ಮತ್ತು ಮಾನ್ಯ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ UT ಖಾದರ್ ಸರ್ ಇವರಿಗೆ ನಿತ್ಯಾನಂದನಗರ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.